सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। श्री कृष्ण सर्वोनिन सेव्यागि स्वामी। ಮಹಾಭಾರತದ ವನಪರ್ವದ ಅಂತ್ಯದಲ್ಲಿ ಬರುವಂತಹ ಯಕ್ಷ ಪ್ರಶ್ನೆ. ಯುಧಿಷ್ಠಿರನನ್ನ ಕುರಿತು ಯಕ್ಷ ಕೇಳ್ತಾನೆ, ಮೂರ್ಖ ಅಂತಂದ್ರೆ ಯಾರು, ನಾಸ್ತಿಕ ಅಂತಂದ್ರೆ ಯಾರು, ಯಾರನ್ನ ನಾಸ್ತಿಕ ಮತ್ತು ಮೂರ್ಖ ಅಂತ ಕರಿಬಹುದು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಾದ್ರೂ ಹೇಗೆ, ಇಂತಹ ಪ್ರಶ್ನೆ ಕೇಳಿರ್ತಾನೆ. ಯಕ್ಷನ ಈ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾನೆ, ಮೂರ್ಖನೇ ನಾಸ್ತಿಕ ಮತ್ತು ನಾಸ್ತಿಕನೇ ಮೂರ್ಖ. ಯಾವ ಮನುಷ್ಯನಿಗೆ ಅಸ್ತಿತ್ವದ ಬಗ್ಗೆ ವಿಚಾರ ಗೊತ್ತಿದ್ರೂ ಕೂಡ ಅಸ್ತಿತ್ವಕ್ಕೆ ಕಾರಣ ಆಗಿರುವಂತಹ ಸೃಷ್ಟಿಕರ್ತನ ಬಗ್ಗೆ, ಆ ಶಕ್ತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಂತಹವರನ್ನ ಮೂರ್ಖ, ಮತ್ತು ಈ ವಿಚಾರಗಳನ್ನ ತಿಳ್ಕೊಳ್ಳದೆ ಇರೋವನು, ನಂಬಿಕೆ ಇಲ್ಲದೆ ಇರುವಂತಹವನು ನಾಸ್ತಿಕ. ತನಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನ ದೊಡ್ಡವರಿಂದ, ಅನುಭವಿಗಳಿಂದ ತಿಳ್ಕೋಬೇಕು ಅನ್ನೋದು ಕೂಡ ಗೊತ್ತಾಗದೇ ಇರುವಂತಹದನ್ನ ಮೂರ್ಖತನ ಅಂತ ಹೇಳ್ತಾರೆ. ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು ಆತ್ಮದ ವಿಚಾರವಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಒಂದು ಅಭಯವನ್ನ, ಭರವಸೆಯನ್ನ, ಆಶ್ರಯವನ್ನ ಕೊಡ್ತಾ ಬಂದಿದೆ. ಇಂತಹ ಒಂದು ಅಭಯ ಆಶ್ರಯವನ್ನ ಕೊಟ್ಟಿದ್ರೂ ಕೂಡ ಈ ಒಂದು ಸನಾತನ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದೆ ಇರುವಂತಹದನ್ನ ಮೂರ್ಖತನ ಮತ್ತು ನಾಸ್ತಿಕತನ ಅಂತ ಹೇಳ್ತಾರೆ. ನಮ್ಮ ಉಪನಿಷತ್ನಲ್ಲಿ ತತ್ವಮಸಿ ಎನ್ನುವಂತಹದ್ದು ಒಂದು ಮಹಾವಾಕ್ಯ. ಆ ತತ್ವಮಸಿನಲ್ಲಿ ಉಪನಿಷತ್ ಹೇಳುತ್ತೆ, ನೀನು ಭಗವಂತನೇ ಆಗಿದ್ಯಾ, ನೀನು ಬ್ರಹ್ಮನೇ ಆಗಿದ್ಯಾ, ನೀನು ಪರಮಾತ್ಮ ವಸ್ತು ಅಂತ ಉಪನಿಷತ್ತು ವೇದಗಳು ಕೂಡ ತಿಳಿಸ್ತಾ ಬಂದಿದ್ರು ಕೂಡ ವೇದಗಳ ಬಗ್ಗೆ ಆಗಲಿ, ಉಪನಿಷತ್ ವಾಕ್ಯಗಳ ಬಗ್ಗೆ ಆಗಲಿ, ಋಷಿಮುನಿಗಳ ಬಗ್ಗೆ ಆಗಲಿ ಒಂದು ಗೌರವ ಅಥವಾ ನಂಬಿಕೆ ಇಲ್ಲದೆ ಇರುವಂತಹದನ್ನ ಮೂರ್ಖತನ ಅಥವಾ ನಾಸ್ತಿಕತನ ಅಂತ ಹೇಳ್ತಾರೆ. ಈ ರೀತಿಯಾಗಿ ಯಕ್ಷನ ಪ್ರಶ್ನೆಗೆ ಯುಧಿಷ್ಠಿರ ಉತ್ತರ ಕೊಡ್ತಾನೆ. ಮುಂದೆ ಯಕ್ಷ ಕೇಳ್ತಾನೆ, ಕಶ್ಚ ಕಾಮಃ, ಕಾಮ ಅಂತಂದ್ರೆ ಏನು? ಯುಧಿಷ್ಠಿರ ಹೇಳ್ತಾನೆ, ಕಾಮಃ ಸಂಸಾರ ಹೇತುಶ್ಚ, ಜನನ ಮರಣ ರೂಪವಾದ ಸಂಸಾರಕ್ಕೆ ಕಾಮ ಅಂದ್ರೆ ಬಯಕೆಗಳು ಮೂಲ ಕಾರಣವಾಗಿರುತ್ತೆ. ಬಯಕೆಗಳು ಸಂಸಾರ ಹೇತುವಾದುದು. ಜನನ ಮರಣಗಳ ಸರಪಣಿ ಅಥವಾ ಅವುಗಳ ಬಂಧವನ್ನ ಕುರಿತು ಸಂಸಾರ ಅಂತ ಹೇಳ್ತಾರೆ. ನಮ್ಮ ಬಯಕೆಗಳೇ ನಮ್ಮನ್ನ ಸಂಸಾರಕ್ಕೆ ಕರೆದುಕೊಂಡು ಹೋಗುತ್ತೆ. ಆದ್ರಿಂದ ಬಯಕೆಯನ್ನ ಸಂಸಾರ ಹೇತು ಅಂತ
ನಮ್ಮ ಹಿರಿಯರು ಕರೆದಿದ್ದಾರೆ. ಬಯಕೆಗಳನ್ನ ತೊರೆದವನಿಗೆ ಸಂಸಾರ ಇದ್ರೂ ಕೂಡ ಅದಕ್ಕೆ ಅಂಟಿಕೊಳ್ಳದೆ ಸಂಸಾರದ ಬದುಕನ್ನ ಸುಂದರವಾಗಿ ರೂಪಿಸ್ಕೊಳ್ತಾನೆ. ಇದನ್ನ ನಾವು ಭಗವಾನ್ ಕೃಷ್ಣನಿಂದ ನಾವು ಕಲಿಬೇಕಾಗುತ್ತೆ. ಸಂಸಾರ ಅನ್ನೋದು ಇದ್ರೂ ಕೂಡ, ಜಗತ್ತು ಅನ್ನೋದು ಇದ್ರೂ ಕೂಡ, ಜಗತ್ತಿನಲ್ಲಿ ಇದ್ದು ಎಲ್ಲಾ ಕಾರ್ಯಗಳನ್ನು ಮಾಡಿಸಿ ಪರಮಾತ್ಮ ಯಾವುದಕ್ಕೂ ಅಂಟಿಕೊಳ್ಳಿಲ್ಲ. ಅಂತಹ ಬದುಕು ಹೇಗೆ ಅನ್ನೋದನ್ನ ತಾನೇ ನಿರೂಪಣೆ ಮಾಡಿ ಕೂಡ ತೋರಿಸ್ಕೊಟ್ಟ. ಇದನ್ನ ಬದುಕುವ ಕಲೆ ಅಂತ ಹೇಳ್ತಾರೆ. ಮದುವೆ ಮಾಡಿಕೊಂಡು ಪತ್ನಿಯೊಡನೆ ವಿಹರಿಸಬೇಕು, ಸುಖವನ್ನ ಅನುಭವಿಸಬೇಕು, ಈ ಒಂದು ಸಣ್ಣ ಬಯಕೆ ಮುಂದೆ ಅವರನ್ನ ಈ ಸಂಸಾರ ಅನ್ನೋ ಒಂದು ಚಕ್ರಕ್ಕೆ ತಳ್ಳುತ್ತೆ. ಆ ಸಂಸಾರ ಅನ್ನೋ ಸುಳಿಗೆ ಅವನು ಸಿಕ್ಕಾಕೋತಾನೆ. ವೇದಾಂತದ ಧರ್ಮಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಸ್ವಲ್ಪ ಚಿಂತನೆ ಮಾಡಿ ನೋಡಿದ್ರೆ ನಮ್ಮ ಧರ್ಮ, ನಮ್ಮ ಶಾಸ್ತ್ರಗಳು ಹೇಳುತ್ತೆ, ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಅನ್ನೋದು ಕೂಡ ಒಂದು. ಗೃಹಸ್ಥಾಶ್ರಮದ ಒಂದು ಧರ್ಮವನ್ನ ಆಚರಿಸುವಂತಹದ್ದು ವರ್ಣಾಶ್ರಮಗಳಲ್ಲಿ ಎಲ್ಲ ಆಶ್ರಮಗಳಿಗಿಂತ ಬಹುದೊಡ್ಡ ಜವಾಬ್ದಾರಿ, ಅದು ತುಂಬಾ ದೊಡ್ಡ ಸ್ಥಾನನ ಈ ಗೃಹಸ್ಥಾಶ್ರಮ ಅನ್ನೋದು ಕಂಡುಕೊಂಡಿದೆ. ಆದ್ರಿಂದ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ಇದು ಏನ್ ತಿಳಿಸ್ಕೊಡುತ್ತೆ, ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಗೃಹಸ್ಥನಾಗಬೇಕಾದುದು ಕೂಡ ಒಂದು ಧರ್ಮ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಅದಕ್ಕೆ ತಕ್ಕಂತಹ ಒಂದು ಧರ್ಮವನ್ನ ಆಚರಿಸಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಧರ್ಮದ ಹಿನ್ನೆಲೆಯಲ್ಲಿ ಸಂಸಾರದ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಆಗ ಅದು ಕೇವಲ ಕರ್ತವ್ಯ ಅಂತ ಆಗುತ್ತೆ. ಕರ್ತವ್ಯ ಅಂತ ಮಾಡಿದಾಗ ಅಲ್ಲಿ ಸ್ವಾರ್ಥದ ಹಿನ್ನೆಲೆ ಇರೋದಿಲ್ಲ. ಕಾಮಮೋಹಿತನಾಗಿ ಗೃಹಸ್ಥ ಧರ್ಮದ ಕರ್ತವ್ಯಗಳನ್ನ ಮರಿಬಾರದು ಮತ್ತೆ ಬಿಡಬಾರದು. ವಿವಾಹದ ಸಮಯದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡಿರೋ ಹಾಗೆ ಧರ್ಮ ಪ್ರಜಾ ಸಂಪತ್ ಸಮೃದ್ಧಿ ಸತ್ಯಂ ಅಂದ್ರೆ ಧರ್ಮಕ್ಕಾಗಿ ಪ್ರಜಾ ಸಂಪತ್ತಿಗಾಗಿ ಮದುವೆ ಮಾಡ್ಕೋತೀನಿ ಅಂತ ನಾವು ಸಂಕಲ್ಪ ಮಾಡಿಸಿರ್ತಾರೆ ನಮ್ಮ ಕೈನಲ್ಲಿ. ಈ ಸಂಕಲ್ಪನ ಮದುವೆನಲ್ಲಿ ಯಜ್ಞೇಶ್ವರನ ಮುಂದೆ, ಯಜ್ಞೇಶ್ವರ ಅಂತಂದ್ರೆ ಅಗ್ನಿ ಸಾಕ್ಷಿಯಾಗಿ ಹೋಮಕುಂಡದ ಎದುರಿನಲ್ಲಿ ಈ ಒಂದು ಮಂತ್ರವನ್ನ ಹೇಳಿ ನಮ್ಮ ಕೈಯಲ್ಲಿ ಸಂಕಲ್ಪ ಮಾಡಿಸಿರ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ಇಮಂ ನಾತಿಚರಾಮಿ ಅಂದ್ರೆ ಧರ್ಮದಲ್ಲಿಯೂ ಅರ್ಥದಲ್ಲಿಯೂ ಕಾಮದಲ್ಲಿಯೂ ಪತ್ನಿಯನ್ನ ಬಿಟ್ಟು ನಾನೊಬ್ಬನೇ ಏನನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ಸಂಕಲ್ಪವನ್ನ ಮದುವೆ ಸಂದರ್ಭದಲ್ಲಿ ಆ ಪುರೋಹಿತರು ನಮ್ಮ ಕೈನಲ್ಲಿ ಅಗ್ನಿ ಸಾಕ್ಷಿಯಾಗಿ ಯಜ್ಞೇಶ್ವರನ ಎದುರುಗಡೆಗೆ ಸಂಕಲ್ಪ ಮಾಡಿಸಿರ್ತಾರೆ. ಇಲ್ಲಿ ಈ ವಚನವನ್ನು ನಾವು ಕನ್ಯಾ ಪಿತೃವಿಗೆ ಕೊಟ್ಟಿರ್ತೀವಿ. ಈ ಧರ್ಮೇಚ ಅರ್ಥೇಚ ಕಾಮೇಚ ಅನ್ನೋ ಈ ವಚನದಲ್ಲಿ ಕೂಡ ಧರ್ಮ ಅನ್ನೋದು ಮೊದಲಾಗಿದೆ. ನಂತರ ಅರ್ಥ ಮತ್ತು ಕಾಮ ಅನ್ನುವಂತಹದ್ದು ಈ ಧರ್ಮವನ್ನ ಅನುಸರಿಸಿ ಬಂದಿದೆ. ಈ ರೀತಿಯಿಂದ, ಈ ದೃಷ್ಟಿಯಿಂದ ಗೃಹಸ್ಥನಾದವನಿಗೆ ಅಥವಾ ಸಂಸಾರಿಯಾದವನಿಗೆ ಅವನು ಅನುಸರಿಸಬೇಕಾದ ಮಾರ್ಗವನ್ನ ತುಂಬಾ ಸೂಕ್ತವಾಗಿ ತಿಳಿಸಿದ್ದಾರೆ. ಇಲ್ಲಿ ಎಲ್ಲಿ ಕೂಡ ಸಂಸಾರಿಯಾದವನಿಗೆ ಮೋಕ್ಷ ಪ್ರಾಪ್ತಿ ಇಲ್ಲ ಅಂತ ನಮ್ಮ ವೇದಶಾಸ್ತ್ರಗಳು ತಿಳಿಸೇ ಇಲ್ಲ. ಈ ವಿಚಾರವಾಗಿ ಅಂದ್ರೆ ಸಂಸಾರಿಯಾದವನಿಗೆ ಕೂಡ ಈ ಮೋಕ್ಷ ಪ್ರಾಪ್ತಿ ಅನ್ನೋದು ಇದೆ. ಸಂಸಾರಿಯಾದ ಮಾತ್ರಕ್ಕೆ ಅವನಿಗೆ ಮೋಕ್ಷ ಪ್ರಾಪ್ತಿ ಇಲ್ಲ ಅಂತ ನಮ್ಮ ವೇದಶಾಸ್ತ್ರಗಳು ಹೇಳೇ ಇಲ್ಲ. ಈ ವಿಚಾರವಾಗಿ ಆಚಾರ್ಯ ಶಂಕರರು ಹೇಳ್ತಾರೆ, ಯೋಗರಥೋವ ಭೋಗರಥೋವ ಸಂಗರಥೋವ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ತೇವ. ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ಗ್ರಂಥಗಳಲ್ಲಿ ಈ ಒಂದು ಬ್ರಹ್ಮಜ್ಞಾನವನ್ನ ಪಡೆಯುವ ಮಾರ್ಗವನ್ನ ತಿಳಿಸಿರುವ ರೀತಿನಲ್ಲಿ ಆಚಾರ್ಯ ಶಂಕರರ ಈ ಭಜಗೋವಿಂದಂನ ಈ ಶ್ಲೋಕ ಕೂಡ ಅದೇ ಸತ್ಯವನ್ನ ತಿಳಿಸ್ತಾ ಇದೆ.
ಈ ಮಹಾಸತ್ಯವನ್ನ ತಿಳ್ಕೊಂಡು ಜಾಗೃತನಾದವನು ಅಂತಹವನು ಒಂದು ಸಮೂಹದಲ್ಲಿರಲಿ, ಅವನು ಏಕಾಂಗಿಯಾಗಿರಲಿ, ಅಥವಾ ಅವನು ಭೋಗದಲ್ಲಿರಲಿ, ಅಥವಾ ಅವನು ಯೋಗದಲ್ಲಿರಲಿ, ಅವನು ಎಲ್ಲೇ ಇದ್ರೂ, ಹೇಗೆ ಇದ್ರೂ, ಯಾವ ಸ್ಥಿತಿನಲ್ಲೇ ಇದ್ರೂ ಕೂಡ ಅವನೇ ನಿಜವಾದ ಸುಖಿ. ಅಚಂಚಲವಾದ ಮನಸ್ಸು ಆನಂದದ ದೇಗುಲದಂತೆ. ಬಯಕೆ, ಆಸೆ, ಮೋಹಗಳಿಗೆ ಸಿಕ್ಕ ಮನಸ್ಸು ವಿಚಲಿತನಾಗಿ ಅಶಾಂತಿಗೊಂಡು ತನ್ನ ನಿಜವಾದ ಸಂತೋಷವನ್ನ ಕಳೆದುಕೊಳ್ಳುತ್ತೆ. ಯಾವ ವ್ಯಕ್ತಿ ತನ್ನಲ್ಲಿ ಬ್ರಹ್ಮಾನುಭೂತಿಯನ್ನ ಪಡ್ಕೋತಾನೆಯೋ ಅಂತಹವನು ನಿಜವಾದ ಸುಖಿ. ಅವನ ಸುತ್ತ ಇರುವಂತಹ ಯಾವ ವಸ್ತು ವಿಷಯಗಳಾಗಲಿ ಅವನ ಸುಖವನ್ನ, ಅವನ ಏಕಾಗ್ರತೆಯನ್ನ, ಅವನ ಸಂತೋಷವನ್ನ, ನೆಮ್ಮದಿಯನ್ನ ಕದಲಿಸಲು ಸಾಧ್ಯ ಇಲ್ಲ. ಜ್ಞಾನಿಯಾದವನಿಗೆ ಬ್ರಹ್ಮಾನುಭವವನ್ನ ಪಡೆದ ಬಳಿಕ ಅದಕ್ಕಿಂತ ಮಿಗಿಲಾದ ಸತ್ಯ ಬೇರೊಂದಿಲ್ಲ. ಆದ್ರಿಂದ ಯೋಗನಿರತನಾದವನು, ಅವನು ಯೋಗನಿರತನಾಗಿರಲಿ ಅಥವಾ ಭೋಗನಿರತನಾಗಿರಲಿ, ಸಂಘನಿರತನಾಗಿರಲಿ ಅಥವಾ ಸಂಘವಿಹೀನ ಅಂತಂದ್ರೆ ಏಕಾಂಗಿಯಾಗಿರಲಿ, ಎಲ್ಲಿಯೇ ಇರಲಿ, ಅವನು ಹೇಗೆ ಇದ್ರೂ ಕೂಡ ಅವನು ಬ್ರಹ್ಮಾನಂದವನ್ನ ಅತ್ಯಂತ ಸಂತೋಷದಿಂದ ಸವಿತಾ ಇರ್ತಾನೆ. ಅದನ್ನ ಆತ್ಮಸಂತೋಷ ಅಂತ ಹೇಳ್ತಾರೆ. ಇಂತಹ ಆತ್ಮಸಂತೋಷವನ್ನ ಪಡೆದ ಬಳಿಕ ಅವನು ಮತ್ತೆ ಬೇರೆ ಇನ್ನೇನಾದ್ರೂ ಈ ಬಾಹ್ಯ ಪ್ರಪಂಚದಲ್ಲಿ ಇನ್ನೇನಾದ್ರೂ ಆನಂದ ಇದೆಯಾ, ಇನ್ನೇನಾದ್ರೂ ಸಂತೋಷ ಅನ್ನುವಂತಹದ್ದಿದೆಯಾ ಅಂತ ಅವನು ಬಯಸೋದಿಲ್ಲ. ಅವನಿಗದು ಬೇಕಾಗಿಲ್ಲ. ವೇದಗಳಲ್ಲಿ ಕೂಡ ಜ್ಞಾನಿಯಾದವನಿಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯವೂ ಇದೆ ಅಂತ ಹೇಳ್ತಾರೆ. ಅವನು ಏನ್ ಬೇಕಾದ್ರೂ ಮಾಡಬಹುದು. ಆದರೆ ಸತ್ಯ ಏನು ಅಂತಂದ್ರೆ ಅವನು ಮಾಡುವಂತಹದ್ದು ಅಂತಂದ್ರೆ ಒಬ್ಬ ಬ್ರಹ್ಮಜ್ಞಾನಿಯಾದವನು, ಜ್ಞಾನವನ್ನ ಪಡೆದುಕೊಂಡಿರುವಂತಹವನು ಮತ್ತು ಪರಮಾತ್ಮನ ದರ್ಶನ ಪಡೆದಿರುವಂತಹವನು ಈ ಲೋಕದಲ್ಲಿ ಮಾಡಬೇಕಾಗಿರುವಂತಹದ್ದೇನೂ ಇಲ್ಲ. ಅವನು ಇರುವ ಜಾಗದಲ್ಲಿ, ಅವನು ಇರುವಿಕೆಯ ಆವರಣದಲ್ಲಿ ಎಲ್ಲ ಮಂಗಳಕರ ಕಾರ್ಯಗಳು ಕೂಡ ನಡೀತಾನೇ ಇರುತ್ತೆ. ಈ ರೀತಿಯ ಪರಿಪೂರ್ಣ ಬ್ರಹ್ಮಜ್ಞಾನಿಯಾದ ಸನ್ಯಾಸಿಯಿಂದ ಸಮಾಜದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡೆಯೋದಿಲ್ಲ. ಅವನಿಂದ ಎಂದಿಗೂ ತಪ್ಪು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಮಾಡುವಂತಹ ಕೆಲಸ ಕೆಲವೊಮ್ಮೆ ನಮಗರ್ಥ ಆಗೋದಿಲ್ಲ. ಇದರ ಬಗ್ಗೆ ಸ್ವಾಮಿ ವಿದ್ಯಾರಣ್ಯರು ಪಂಚದಶಿನಲ್ಲಿ ಹೇಳ್ತಾರೆ. ಒಬ್ಬ ಪರಿಪೂರ್ಣ ಜ್ಞಾನಿಯ ಬಗ್ಗೆ ಅವರು ವಿವರಣೆ ಕೊಡ್ತಾ ಹೇಳ್ತಾರೆ. ಒಬ್ಬ ಪರಿಪೂರ್ಣ ಜ್ಞಾನಿ ಒಂದು ಭ್ರೂಣ ಹತ್ಯೆ ಮಾಡಿರಲಿ ಅಥವಾ ಅವನಿಂದ ಒಂದು ಪಿತೃಹತ್ಯೆ ಒಂದು ಪಾತಕ ನಡೆದಿದ್ರೂ ಕೂಡ ಅವನ ತೇಜಸ್ಸಿಗೆ ಅದು ಚ್ಯುತಿ ಆಗೋದಿಲ್ಲ ಅಂತ ಸ್ವಾಮಿ ವಿದ್ಯಾರಣ್ಯರು ತಮ್ಮ ಪಂಚದಶಿನಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ಏನು ಇಲ್ಲಿ ಒಬ್ಬ ಜ್ಞಾನಿಯ ಉದ್ದೇಶ? ಹಾಗಾದ್ರೆ ಅವನು ತಪ್ಪು ಮಾಡಿದ್ರು, ಈ ತರ ಒಂದು ಹತ್ಯೆ ಮಾಡಿದ್ರು ಕೂಡ ಅವನ ತೇಜಸ್ಸಿಗೆ ಅದು ತೊಂದರೆ ಆಗೋದಿಲ್ಲ, ಧಕ್ಕೆ ಆಗೋದಿಲ್ಲ ಅಂತಂದ್ರೆ ಹೇಗೆ ಅಂತಂದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ಒಬ್ಬ ಜ್ಞಾನಿಯ ಉದ್ದೇಶ ಹತ್ಯೆ ಮಾಡಬೇಕು ಅಂತ ಅಲ್ಲ, ಅದರ ಮೂಲಕ ಮತ್ತೊಂದು ಸತ್ಯವನ್ನ ತೆರೆದಿಡುವ ಪ್ರಯತ್ನ ಅಲ್ಲಿ ಒಬ್ಬ ಜ್ಞಾನಿ ಮಾಡಿರ್ತಾನೆ. ಉದಾಹರಣೆಗೆ ಒಬ್ಬ ಋಷಿ ಜಮದಗ್ನಿ ಅಂತ ಇರ್ತಾನೆ. ಅವನು ತನ್ನ ಮಗ ಪರಶುರಾಮನಿಗೆ ತಾಯಿಯ ತಲೆಯನ್ನ ಕಡಿಯೋದಕ್ಕೆ ಆದೇಶ ಮಾಡ್ತಾನೆ. ಪರಶುರಾಮನಿಗೆ ತನ್ನ ತಂದೆಯ ಶಕ್ತಿಯ ಬಗ್ಗೆ ಪರಿಚಯ ಇರುತ್ತೆ, ತನ್ನ ತಂದೆಯ ಸಾಧನೆಯ ಬಗ್ಗೆ ಪರಿಚಯ ಇರುತ್ತೆ. ಅದೇ ರೀತಿ ತಾಯಿಯ ಹತ್ಯೆ ಮಾಡಿದ್ರೆ ಎಂತಹ ಪಾಪಕರ್ಮಗಳು ಸುತ್ತಕೊಡುತ್ತೆ ಅನ್ನೋ ಒಂದು ಜ್ಞಾನ ಕೂಡ ಪರಶುರಾಮನಿಗಿರುತ್ತೆ. ಆದರೂ ಕೂಡ ಪರಶುರಾಮ ತಂದೆಯ ಮಾತನ್ನ ಮತ್ತು ತನ್ನ ತಂದೆಯ ಸಾಧನೆ ಮತ್ತು ಜ್ಞಾನದ ಬಗ್ಗೆ ಅವನಿಗೆ ಒಂದು ವಿಚಾರ ಇದ್ದಿದ್ರಿಂದ ಅವನು ತನ್ನ ತಂದೆ ಹೇಳಿರೋ ರೀತಿಯಲ್ಲಿ ಅವನು ತನ್ನ ತಾಯಿಯ ಹತ್ಯೆ ಮಾಡ್ತಾನೆ. ಈ ಜಮದಗ್ನಿ ಅನ್ನುವಂತಹವನು ಒಬ್ಬ ದೊಡ್ಡ ಋಷಿ. ಅವನ ಹೆಂಡತಿ ರೇಣುಕಾ ಅಂತ ಆ ಜಮದಗ್ನಿಗೆ ಅವನು ನಡೆಸುವಂತಹ ಒಂದು ಧಾರ್ಮಿಕ ಆಚರಣೆಗಳಲ್ಲಿ, ತಪಸ್ಸಿನ ಆಚರಣೆಗಳಲ್ಲಿ ಪರಿಪೂರ್ಣವಾಗಿ ತನ್ನ ಗಂಡನಿಗೆ ಎಲ್ಲ ರೀತಿಯ ಸಹಕಾರಗಳನ್ನ ಕೊಟ್ಟು
ಅವನ ತಪಸ್ಸು ಇನ್ನೂ ಹೆಚ್ಚು ಹೆಚ್ಚು ನಡೆಯೋ ಹಾಗೆ ಅವಳು ಅವನ ಕೆಲಸ ಕಾರ್ಯಗಳಲ್ಲಿ ಅವನಿಗೆ ಸಹಾಯ ಮಾಡ್ತಾ ಇರ್ತಾಳೆ. ಇಂತಹ ರೇಣುಕ ಒಂದ್ಸಲಿ ನದಿಯ ಹತ್ರ ಹೋಗಿ ನೀರು ತರಬೇಕು ಅಂತ ನದಿಗೆ ಹೋಗ್ತಾಳೆ. ಆ ನದಿಯ ಬಳಿ ಅವಳು ಹೋದಾಗ ಅಲ್ಲಿ ಒಬ್ಬ ಪರಪುರುಷ ಆ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಅವನನ್ನ ನೋಡಿ ಅವನ ಒಂದು ಸೌಂದರ್ಯಕ್ಕೆ ಈ ರೇಣುಕ ಅವನನ್ನು ನೋಡಿ ಮೋಹಿತಳಾಗ್ತಾಳೆ. ಮೋಹಿತಳಾಗಿ ತಾನು ಬಂದ ಕೆಲಸ ಏನು ಅನ್ನೋದನ್ನ ಅವಳು ಮರೆತು ಬಿಡ್ತಾಳೆ. ಅವಳನ್ನು ಮರೆತು ಬಿಟ್ಟು ಅವನನ್ನೇ ನೋಡ್ತಾ ನಿಂತ್ಕೋತಾಳೆ. ಇಲ್ಲಿ ಋಷಿ ಜಮದಗ್ನಿ ಆಶ್ರಮದಲ್ಲಿ ಅವಳು ನೀರು ತರ್ತಾಳೆ ಅಂತ ಕಾಯ್ತಾ ಇರ್ತಾನೆ. ಎಷ್ಟೊತ್ತಾದ್ರೂ ಆ ರೇಣುಕ ನೀರನ್ನ ತಗೊಂಡು ನದಿಯಿಂದ ಬರೋದಿಲ್ಲ. ಇಲ್ಲಿ ಜಮದಗ್ನಿಗೆ ತನ್ನ ದಿವ್ಯ ದೃಷ್ಟಿಗೆ ಅವಳಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಎಂತಹ ಒಂದು ಹೀನ ಕೃತ್ಯದಲ್ಲಿ ತನ್ನ ಹೆಂಡತಿ ರೇಣುಕ ಭಾಗಿಯಾಗಿದ್ದಾಳೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಅವನ ದಿವ್ಯ ದೃಷ್ಟಿಗೆ ಇದು ಗೋಚರವಾದ ಮರುಕ್ಷಣದಲ್ಲಿ ರೇಣುಕ ಎಚ್ಚರಗೊಳ್ತಾಳಲ್ಲಿ. ಓಹೋ, ನಾನು ಎಂತ ತಪ್ಪು ಮಾಡಿದೆ, ನಾನು ಬಂದಿದ್ದು ಇಲ್ಲಿ ಈ ನದಿಯಿಂದ ನೀರು ತಗೊಂಡು ಹೋಗ್ಬೇಕು ಅಂತ, ನಾನು ಅನ್ಯಾಯವಾಗಿ ಈ ಪರಪುರುಷನನ್ನ ನೋಡ್ತಾ ಕೂತ್ಕೊಂಡ್ಬಿಟ್ಟೆ, ಎಷ್ಟು ದೊಡ್ಡ ತಪ್ಪು ಮಾಡಿದೆ ನಾನು ಅಂತ ಹೇಳಿ ನೀರು ತಗೊಂಡು ಆಶ್ರಮಕ್ಕೆ ಬರ್ತಾಳೆ. ಅವಳು ನೀರು ತಗೊಂಡು ಆಶ್ರಮಕ್ಕೆ ಬಂದಾಗ ಜಮದಗ್ನಿಗೆ ಅವಳ ಮೇಲೆ ತುಂಬಾ ಕೋಪ ಬಂದಿರುತ್ತೆ. ಎಂತ ಕೆಲಸ ಮಾಡಿದಾಳೆ ರೇಣುಕ ಅಂತ ಹೇಳಿ ತನ್ನ ಮಕ್ಕಳನ್ನ ಕರೆದು ರೇಣುಕಾಳ ಈ ತಲೆಯನ್ನ ಜಮದಗ್ನಿ ತನ್ನ ಮಕ್ಕಳನ್ನ ಕರೆದು ರೇಣುಕಾಳ ತಲೆ ಕಡಿಯೋದಕ್ಕೆ ಆದೇಶ ಮಾಡ್ತಾನೆ. ತನ್ನ ಯಾವ ಮಕ್ಕಳು ಕೂಡ ಜಮದಗ್ನಿಯ ಮಾತನ್ನ ಕೇಳೋದಿಲ್ಲ. ಹೆತ್ತ ತಾಯಿಯ ತಲೆ ಕಡಿಯೋದಕ್ಕೆ ತಂದೆನೇ ಹೇಳ್ತಾ ಇದ್ದಾನೆ, ಈ ಕೆಲಸ ಮಾಡಬಹುದಾ, ಇದು ಮಾತ್ರ ಹತ್ಯೆ ಆಗತ್ತೆ, ಇಂತಹ ಘೋರ ಪಾಪಕ್ಕೆ ನಾವು ಕೈ ಹಾಕೋದಿಲ್ಲ ಅಂತ ಹೇಳಿ ಯಾವ ಮಕ್ಕಳುಗಳು ಕೂಡ ಮುಂದೆ ಬರೋದಿಲ್ಲ. ಆಗ ಜಮದಗ್ನಿ ತನ್ನ ಮಗ ಪರಶುರಾಮನನ್ನು ಕರೆದು ರೇಣುಕಾಳ ತಲೆ ಕಡಿ ಅಂತ ಹೇಳ್ತಾನೆ. ಆಗ ಪರಶುರಾಮ ತಂದೆ ಮಾತ ಕೇಳಿದ ತಕ್ಷಣ ಆ ಕೊಡಲಿ ತಗೊಂಡು ತಾಯಿಯ ತಲೆನ ಅವನು ಕಡಿತಾನೆ. ಪರಶುರಾಮ ತನ್ನ ತಾಯಿಯ ತಲೆ ಕಡಿದಾಗ ಕೂಡ ಅವನಿಗೆ ಗೊತ್ತಿರುತ್ತೆ, ತನ್ನ ತಂದೆಯ ಶಕ್ತಿ ಬಗ್ಗೆ ಕೂಡ ಗೊತ್ತಿರುತ್ತೆ ಮತ್ತು ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಿರುತ್ತೆ. ಪರಿಪೂರ್ಣ ಜ್ಞಾನ ಇರುವಂತಹ ಪರಶುರಾಮ ತಂದೆಯ ಆದೇಶವನ್ನ ಪಾಲಿಸಿ ತನ್ನ ತಾಯಿಯ ತಲೆನ ಕಡಿದ ಮೇಲೆ ತಂದೆ ಹತ್ರ ಹೋಗ್ತಾನೆ. ಆಗ ಜಮದಗ್ನಿ ಹೇಳ್ತಾನೆ, ನಾನು ಹೇಳಿದ ಕೆಲಸ ನೀನ್ ಮಾಡಿದ್ಯಾ, ನಿನಗೇನು ವರ ಬೇಕು ಕೇಳು, ನಾನು ಸಂತೋಷವಾಗಿದ್ದೀನಿ, ನೀ ಏನ್ ಕೇಳಿದ್ರು ನಾನು ಅದನ್ನ ಕೊಡ್ತೀನಿ. ನನ್ನ ಬೇರೆ ಉಳಿದ ಯಾವ ಮಕ್ಕಳು ನನ್ನ ಮಾತು ಕೇಳಲಿಲ್ಲ, ನೀ ನನ್ನ ಮಾತು ಕೇಳಿದ್ಯಾ, ನಿನಗೇನು ವರ ಬೇಕು ಅಂತ ಕೇಳ್ಕೊ ಅಂತ ಹೇಳ್ತಾನೆ. ಆಗ ಪರಶುರಾಮ ತನ್ನ ತಾಯಿಯನ್ನ ಬದುಕಿಸ್ಕೊಡು ಅಂತ ಕೇಳ್ತಾನೆ. ಮುಂದೆ ಜಮದಗ್ನಿ ರೇಣುಕಾಳನ್ನ ಬದುಕಿಸ್ತಾನೆ. ಅಂತಂದ್ರೆ ಇಲ್ಲಿ ಈ ಕಥೆನಲ್ಲಿ ನೀತಿ ಇಷ್ಟೇ, ಸ್ವಲ್ಪ ಎಚ್ಚರ ತಪ್ಪಿ ಹೊರ ಪ್ರಪಂಚದ ಆಕರ್ಷಣೆಗೆ ಒಳಗಾಗಿ ಅಲ್ಲಿ ಮೋಹಗೊಂಡಾಗ ಧರ್ಮದ ಕಾರ್ಯಗಳು ಹೇಗೆ ಕುಂಠಿತ ಆಗತ್ತೆ, ಅದೇ ರೀತಿ ಜಮದಗ್ನಿ ತನ್ನ ಪತ್ನಿ ಮಾಡಿದ ತಪ್ಪಿಗೆ ಘೋರವಾದ ಶಿಕ್ಷೆ ಕೊಡ್ತಾನೆ. ಕಾರಣ ಅಷ್ಟು ದೊಡ್ಡ ಕೋಪ ಅವನನ್ನು ಪ್ರವೇಶ ಮಾಡಿರುತ್ತೆ. ಹಾಗಾಗಿ ಧರ್ಮದ ಕೆಲಸದಲ್ಲಿ ಅಚಾತುರ್ಯ ಅನ್ನೋದು ನಡೆದಾಗ ಈ ಕೋಪ ಅನ್ನೋದು ಮತ್ತು ಹೊರಪ್ರಪಂಚದ ಬಾಹ್ಯ ವಸ್ತುಗಳಲ್ಲಿ ಮೋಹ ಅನ್ನೋದನ್ನು ಬೆಳೆಸ್ಕೊಂಡಾಗ ಹೇಗೆ ಅದು ಧರ್ಮದ ಕೆಲಸಗಳಲ್ಲಿ ತೊಡಕನ್ನು ಉಂಟು ಮಾಡುತ್ತೆ. ಅಂದ್ರೆ ಇಲ್ಲಿ ಒಬ್ಬ ಜಮದಗ್ನಿ ಅನ್ನುವಂತಹವನು ಒಬ್ಬ ಪರಿಪೂರ್ಣ ಜ್ಞಾನಿ. ಇಂತಹ ಜ್ಞಾನಿ ಈ ಒಂದು ಘೋರ ಕೃತ್ಯಕ್ಕೆ ಕೈ ಹಾಕ್ತಾನೆ. ತನ್ನ ಹೆಂಡತಿಯ ತಲೆ ಕಡಿಯೋದಕ್ಕೆ ಆದೇಶ ನೀಡಿದ್ರು ಕೂಡ
ಅಲ್ಲಿ ಒಂದು ಸತ್ಯನ್ನ ತಂದು ಈಚೆ ಇಡ್ತಾನೆ. ಅಂತಂದ್ರೆ ಕೋಪ ಅನ್ನೋದು ಒಳ್ಳೇದಲ್ಲ. ಮತ್ತು ಧರ್ಮದ ಆಚರಣೆ ಮಾಡುವಂತಹ ಸಮಯದಲ್ಲಿ ಮೋಹಕ್ಕೆ ಒಳಗಾದರೆ ಧರ್ಮದ ಕೆಲಸಗಳು ಹೇಗೆ ಕುಂಠಿತವಾಗುತ್ತೆ, ಇದನ್ನ ಲೋಕಕ್ಕೆ ತೋರಿಸಬೇಕಾಗಿರುತ್ತೆ. ಹಾಗಾಗಿ ಜ್ಞಾನಿಗಳು ಯಾವ ರೀತಿಯಾದ ಸಮಾಜದಲ್ಲಿ ಕೆಟ್ಟ ಕೆಲಸನ ಅವ್ರು ಮಾಡೋದಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ನಮಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಒಬ್ಬ ಪರಿಪೂರ್ಣ ಜ್ಞಾನಿ ಎಂದಿಗೂ ಕೂಡ ಸಮಾಜದಲ್ಲಿ ಕೆಡುಕನ್ನ ಉಂಟು ಮಾಡೋದಿಲ್ಲ. ಅದನ್ನ ಇಲ್ಲಿ ತಿಳಿಸ್ತಾರೆ. ಹೀಗೆ ಪರಿಪೂರ್ಣ ಜ್ಞಾನ ಸಂಪಾದನೆ ಮಾಡಿರುವಂತಹವನು ಎಂದಿಗೂ ಕೂಡ ಸ್ವಾರ್ಥಕ್ಕಾಗಿ ಬಾಳೋದಿಲ್ಲ. ಹಾಗೂ ಅವನಿಗೆ ಬಾಹ್ಯ ಪ್ರಪಂಚದ ವಸ್ತುಗಳ ಮೇಲೆ ಆಕರ್ಷಣೆಯಾಗಲಿ ಬಯಕೆಗಳಾಗಲಿ ಉಂಟಾಗೋದಿಲ್ಲ. ಈ ಜಗತ್ತಿನಲ್ಲಿ ನಿಸ್ವಾರ್ಥತೆಯಿಂದ ನಿರ್ಲಿಪ್ತತೆಯಿಂದ ಬಾಳುವಂತಹ ಸ್ವಾತಂತ್ರ್ಯವನ್ನ ಹೊಂದಿರ್ತಾನೆ. ಇದೇ ನಿಜವಾದ ಸ್ವಾತಂತ್ರ್ಯ. ಇಲ್ಲಿ ಯಕ್ಷನ ಪ್ರಶ್ನೆ ಕಾಮ ಅಥವಾ ಬಯಕೆಗಳ ಸ್ವರೂಪವನ್ನು ಕುರಿತು ಕಶ್ಚ ಕಾಮಃ ಅಂತ ಪ್ರಶ್ನೆ ಮಾಡಿರ್ತಾನೆ. ಯುಧಿಷ್ಠಿರ ಹೇಳ್ತಾನೆ ಕಾಮಃ ಸಂಸಾರ ಹೇತುಶ್ಚ ಅಂತ ಹೇಳಿರ್ತಾನೆ. ಕಾಮನೆಗಳು ಬಯಕೆಗಳು ಜನನ ಮರಣ ರೂಪವಾದ ಸಂಸಾರ ಅನ್ನುವಂತಹದ್ದಕ್ಕೆ ಕಾರಣ ಆಗತ್ತೆ. ಇಲ್ಲಿ ಸಂಸಾರ ಅಂತಂದ್ರೆ ಕೇವಲ ಗಂಡ ಹೆಂಡತಿ ಮನೆ ಮಕ್ಕಳು ಬಂಧುಗಳು ಸ್ನೇಹಿತರು ಆ ಅರ್ಥ ಅಲ್ಲ. ಸಂಸಾರ ಅಂತಂದ್ರೆ ಬಾಹ್ಯ ವಸ್ತು ವಿಷಯಗಳಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ಳುವಂತಹದನ್ನ ಸಂಸಾರ ಅಂತ ಹೇಳ್ತಾರೆ. ಸಂಸಾರಿ ಅಥವಾ ಸನ್ಯಾಸಿ ಯಾರೇ ಆದರೂ ಕೂಡ ಬ್ರಹ್ಮಜ್ಞಾನವನ್ನ ಪಡೆದ ನಂತರ ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲಾ ಕಡೆಯೂ ನಿರ್ಲಿಪ್ತ ಭಾವವನ್ನ ತೋರಿ ಆತ್ಮನಲ್ಲಿ ಸಂತೋಷವನ್ನ ಅನುಭವಿಸುವಂತಹದ್ದನ್ನ ಕುರಿತು ಆಚಾರ್ಯ ಶಂಕರರು ಮೋಕ್ಷಕ್ಕೆ ಎಲ್ಲರೂ ಅರ್ಹರು, ಆದರೆ ಆ ಅರ್ಹತೆಯನ್ನ ಅವರವರೇ ಗಳಿಸ್ಕೋಬೇಕು, ಅವರವರೇ ಸಂಪಾದನೆ ಮಾಡ್ಕೋಬೇಕು ಅನ್ನುವಂತಹ ಒಂದು ಸೂಕ್ಷ್ಮ ವಿಚಾರವನ್ನ ತಿಳಿಸ್ತಾರೆ. ಒಬ್ಬ ಆತ್ಮಜ್ಞಾನಿ ಈ ಪ್ರಪಂಚದಲ್ಲಿ ಕಷ್ಟ ಕ್ಲೇಶ ಅಜ್ಞಾನ ರೋಗ ವ್ಯಸನ ಮರಣ ಇತ್ಯಾದಿ ಯಾವುದಕ್ಕೂ ಅಳುಕದೆ ಆಧ್ಯಾತ್ಮ ಸುಖವನ್ನು ಸದಾ ಅನುಭವಿಸ್ತಾ ಇರ್ತಾನೆ. ಅನೇಕರಿಗೆ ಹೆಂಡತಿ ಮಕ್ಕಳೆಂಬ ಸಂಸಾರ ಇಲ್ಲದೆ ಹೋದ್ರೂ ಕೂಡ ಅವರುಗಳು ಹೆಚ್ಚು ತೊಂದರೆನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಒಬ್ಬ ಎಲ್ಲವನ್ನ ತಿಳಿದಿರುವಂತಹ ಒಬ್ಬ ಸಂಸಾರಿ ಹೆಂಡತಿ ಮಕ್ಕಳ ಜೊತೆ ಇದ್ದು ಅತ್ಯಂತ ಸಂತೋಷದಿಂದ ತನ್ನ ಬದುಕನ್ನ ಅನುಭವಿಸ್ತಾ ಇರ್ತಾನೆ. ಅಂತಹವರ ಮನಸ್ಸು ಸದಾ ಆನಂದವಾಗಿರುತ್ತೆ. ಆದ್ರಿಂದ ಕಾಮ ಅನ್ನುವಂತಹದ್ದು ಯಾವ ರೂಪದಲ್ಲೇ ಇದ್ರೂ ಕೂಡ ಅದು ಸಂಸಾರಕ್ಕೆ ಕಾರಣ ಆಗುತ್ತೆ. ಸಂಸಾರ ಅಂತಂದ್ರೆ ಅದು ಜನನ ಮರಣಗಳ ಸರಪಳಿ ಅಥವಾ ಚಕ್ರ. ಧರ್ಮದ ಹಿನ್ನೆಲೆಯಲ್ಲಿ ಕಾಮ ಇದ್ರೆ ಧರ್ಮಕ್ಕಾಗಿ ಆಸೆ ಪಡಬೇಕು. ಅಂತಹ ಬಯಕೆಗಳು ಕಮಲದ ಎಲೆಯ ಮೇಲಿನ ನೀರಿನಂತೆ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಆದರೆ ಸ್ವಾರ್ಥದ ಬಯಕೆಗಳಿಂದ ಆಸೆಗಳನ್ನ ವ್ಯಕ್ತಪಡಿಸಿ ಹೊರ ಪ್ರಪಂಚದಲ್ಲಿ ಆಸಕ್ತಿಯನ್ನ ಬಯಸಿ ಅದಕ್ಕಾಗಿ ಮಾಡುವಂತಹ ಕರ್ಮಗಳಿಂದ ಮತ್ತೆ ಮತ್ತೆ ಕರ್ಮ ಫಲಗಳನ್ನೇ ಹೆಚ್ಚಿಸಿಕೊಳ್ಳುವುದರ ಮುಖಾಂತರ ಮನುಷ್ಯ ಈ ಜನನ ಮರಣ ಅನ್ನೋ ಈ ಒಂದು ಚಕ್ರ ಅಥವಾ ಸುಳಿಗೆ ಮತ್ತೆ ಮತ್ತೆ ಒಂದು ಸಿಕ್ಕಾಕೋತಾ ಇರ್ತಾನೆ, ಬಂಧನಕ್ಕೆ ಒಳಗಾಗ್ತಾನೆ. ಇದನ್ನ ಕುರಿತು ಯುಧಿಷ್ಠಿರ ಇಲ್ಲಿ ಕಾಮಃ ಸಂಸಾರ ಹೇತುಶ್ಚ ಅಂತ ಹೇಳಿರ್ತಾನೆ. ಈ ಪ್ರಶ್ನೆಯ ಕೊನೆಯ ಭಾಗದಲ್ಲಿ ಯಕ್ಷ ಕೇಳ್ತಾನೆ ಕೋ ಮತ್ಸರ ಇತಿ ಸ್ಮೃತಿ. ಮತ್ಸರ ಅಂತಂದ್ರೆ ಏನು ಅಥವಾ ಯಾವುದನ್ನ ಮತ್ಸರ ಅಂತ ತಿಳ್ಕೋಬೇಕು? ಯುಧಿಷ್ಠಿರ ಹೇಳ್ತಾನೆ ಹೃತ್ತಾಪೋ ಮತ್ಸರ ಸ್ಮೃತಃ. ಹೃದಯದ ಸಂತಾಪವನ್ನ ಮತ್ಸರ ಅಂತ ತಿಳ್ಕೋಬೇಕು. ಒಬ್ಬ ಮನುಷ್ಯನಿಗೆ 6 ರೀತಿಯ ಆಂತರಿಕ ಶತ್ರುಗಳು ಇರ್ತಾರೆ ಅಂತ ಹೇಳ್ತಾರೆ. ಯಾರದು ಆ 6 ರೀತಿಯ ಆಂತರಿಕ ಶತ್ರುಗಳು ಅಂತಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮಾತ್ಸರ್ಯ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಕೂಡ ಕಾಮ ಮತ್ತು ಕ್ರೋಧ ಇವು ಮನುಷ್ಯನನ್ನ ನಾಶ ಮಾಡೋದಕ್ಕೆ ಮುಖ್ಯ ಕಾರಣ ಆಗತ್ತೆ ಅಂತ ತಿಳಿಸ್ತಾರೆ. ನಮ್ಮ ಪ್ರತಿಯೊಂದು ದುಃಖ ಮತ್ತು ಕಷ್ಟಕರ ಸನ್ನಿವೇಶಗಳು ನಮಗೆ ಎದುರಾಗಲಿಕ್ಕೆ ಇವುಗಳ ಪ್ರಭಾವವನ್ನೇ ಹೆಚ್ಚು ಪಾತ್ರ ವಹಿಸುತ್ತೆ.
ಇವೇ ಅತಿ ಮುಖ್ಯ ಅಂತ ಹೇಳ್ತಾರೆ. ಮದ ಅನ್ನೋದನ್ನ ಅಹಂಕಾರ ಅನ್ನೋ ರೀತಿನಲ್ಲಿ ಅದು ನಮ್ಮ ಎಲ್ಲಾ ಕರ್ಮಗಳಲ್ಲೂ ಸ್ವಾರ್ಥದ ಬಯಕೆಯನ್ನ ಇಟ್ಟು ಕೆಲಸ ಮಾಡಿಸುತ್ತೆ. ಅಹಂಕಾರದ ಕಾರಣ ಸ್ವಾರ್ಥದ ಬಯಕೆಯಿಂದ ನಮಗೆ ನಾನು ಮತ್ತು ಇತರರು ಅನ್ನೋ ಎರಡು ರೀತಿಯ ವ್ಯಕ್ತಿತ್ವಗಳ ಪರಿಚಯ ಮಾಡಿಸುತ್ತೆ. ಇದು ಅಹಂಕಾರಕ್ಕೆ ನಾಂದಿ. ಬಾಹ್ಯ ಇಂದ್ರಿಯಗಳ ಚಪಲದಿಂದ ಈ ಮಾಯೆಯ ಆವರಣ ಅನ್ನೋದು ಮುಸುಕ ಹಾಕಿ ಬಂಧಿಸುವಂತಹ ಒಂದು ಕಾರಣದಿಂದ ಮನುಷ್ಯನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ ಅನ್ನೋ 6 ಶತ್ರುಗಳ ಕಾಟ ಪ್ರಾರಂಭ ಆಗುತ್ತೆ. ಇಲ್ಲಿ ಯಕ್ಷ ಕೇಳ್ತಾ ಇರೋದು ಮತ್ಸರ ಅಂತಂದ್ರೆ ಏನು, ಅಥವಾ ಯಾವುದನ್ನ ಮತ್ಸರ ಅಂತ ತಿಳ್ಕೋಬೇಕು. ಅದಕ್ಕೆ ಯುಧಿಷ್ಠಿರ ಮತ್ಸರ ಅಥವಾ ಮಾತ್ಸರ್ಯವನ್ನ ಹೃದಯದ ಸಂತಾಪ ಅಂತ ಹೇಳ್ತಾನೆ. ಮತ್ಸರ ಅನ್ನೋದು ಮನುಷ್ಯನ 6ನೆಯ ಶತ್ರು. ತನಗೆ ಸಮನಾಗಿ ಮತ್ತೊಬ್ಬನು ಯಾವುದಾದರೂ ಕಾರಣದಿಂದ ಒಂದು ಉನ್ನತ ಸ್ಥಿತಿಗೆ ಬಂದಾಗ ಅವನ ವಿಷಯದಲ್ಲಿ ತೋರುವಂತಹ ಅಸಹನೆಯನ್ನ ಮತ್ಸರ ಅಂತ ಹೇಳ್ತಾರೆ. ಇಂತಹ ಮಾತ್ಸರ್ಯ ಅಥವಾ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಮನುಷ್ಯನ ಹೃದಯವನ್ನ ಯಾವಾಗಲೂ ಸುಡ್ತಾ ಇರುತ್ತೆ. ಮತ್ತೊಬ್ಬನ್ನ ನೋಡಿ ಅಸೂಯೆ ಪಟ್ಟಾಗ ಅವನಿಗೇನು ತೊಂದರೆ ಆಗೋದಿಲ್ಲ. ಅದಕ್ಕೆ ಹೊಟ್ಟೆಯ ಕಿಚ್ಚು ಅಂತಂದ್ರೆ ಬೆಂಕಿ, ತಾಪ. ಅದು ಆ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ನಮ್ಮನ್ನೇ ಸುಡುತ್ತೆ. ಮತ್ತೊಬ್ಬನ ಮೇಲೆ ನಾವು ಅಸೂಯೆ ಪಟ್ರೆ ಅದರಿಂದ ಅವನಿಗೇನು ಹಾನಿ ಆಗೋದಿಲ್ಲ, ಅದು ನಮ್ಮನ್ನೇ ಸುಡುತ್ತೆ. ಮನುಷ್ಯನ ಹೃದಯವನ್ನ ಇದು ಯಾವಾಗಲೂ ಸುಡ್ತಾ ಇರುತ್ತೆ. ಈ ಕಾರಣದಿಂದ ಯುಧಿಷ್ಠಿರ ಹೇಳ್ತಾನೆ, ಹೃತ್ತಾಪೋ ಮತ್ಸರ ಸ್ಮೃತಃ. ಇಂತಹ ವ್ಯಕ್ತಿ ಯಾವಾಗಲೂ ಮತ್ತೊಬ್ಬ ಒಂದು ಉನ್ನತ ಸ್ಥಿತಿಗೆ ಬಂದಾಗ ಅವನ ಅಧಃಪತನವನ್ನ ಬಯಸ್ತಾನೆ. ಮತ್ತೊಬ್ಬನ ಏಳಿಗೆಯಿಂದ ನಷ್ಟವಾಗಲಿ ಅಥವಾ ಅಧಃಪತನದಿಂದ ಲಾಭವಾಗಲಿ ಇವನಿಗಾಗೋದಿಲ್ಲ. ಆದ್ರೂ ಕೂಡ ನನಗೇನು ಸಿಗದೆ ಹೋದ್ರೂ ಅವನಿಗೇನು ಸಿಗಬಾರದು ಅನ್ನುವಂತಹ ಒಂದು ಧೋರಣೆ, ಇದನ್ನ ಅಸೂಯೆ ಅಂತ ಹೇಳ್ತಾರೆ. ಇದನ್ನ ಮಾತ್ಸರ್ಯ ಅಂತ ಹೇಳ್ತಾರೆ. ಈ ಮಾತ್ಸರ್ಯ ಅಥವಾ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ನಮ್ಮನ್ನೇ ಸುಡ್ತಾ ಹೋಗುತ್ತೆ. ಆರೋಗ್ಯಕರವಲ್ಲದ ಈ ಗುಣವನ್ನ ಯಾರೂ ಕೂಡ ಬೆಳೆಸ್ಕೋಬಾರದು. ಇಲ್ಲಿ ಯಕ್ಷ ಕೇಳ್ತಾ ಇರೋದು ಮತ್ಸರ ಅಂತಂದ್ರೆ ಏನು? ಇದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಹೃತ್ತಾಪೋ ಮತ್ಸರ ಸ್ಮೃತಃ. ಹೃದಯದ ಸಂತಾಪವನ್ನ ಮತ್ಸರ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಡಿರುವಂತಹದ್ದು ಹೃದಯ ಅನ್ನೋದು ದೇಹದ ಒಂದು ಅಂಗ ಅಥವಾ ದೇಹದ ಒಂದು ಭಾಗ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ದೇಹ ರಚನೆಯಲ್ಲಿ ಅತಿ ಮುಖ್ಯವಾದ ಒಂದು ಅಂಗ, ಅತಿ ಮುಖ್ಯವಾದ ಒಂದು ಭಾಗ ಅಂತಂದ್ರೆ ಅದು ಹೃದಯ. ಅದು ನಮ್ಮ ಇಡೀ ದೇಹದ ಮಧ್ಯದಲ್ಲಿದ್ದು ರಕ್ತ ಚಲನೆಯನ್ನ ಸರಾಗವಾಗಿ ಹರಿಯೋಂಗೆ ಈ ಹೃದಯ ಅನ್ನೋದು ಮಾಡುತ್ತೆ. ಈ ಹೃದಯ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಇದು ಹೃದ್ ಅನ್ನೋ ಒಂದು ಧಾತುವಿನಿಂದ ಬಂದಿರುವಂತಹ ಪದ. ಹೃದ್ ಅಂತಂದ್ರೆ ಅದು ಮಧ್ಯದಲ್ಲಿರುವಂತಹದ್ದು, ಅದು ಮಧ್ಯದಲ್ಲಿದ್ದು ಎಲ್ಲವನ್ನೂ ನಿಯಂತ್ರಿಸುತ್ತೆ ಅಂತಹದನ್ನ ಹೃದ್ ಅಂತ ಹೇಳ್ತಾರೆ. ಮತ್ತು ಅದು ಮಧ್ಯದಲ್ಲಿದ್ದು ಎಲ್ಲವನ್ನ ಇರುವಿಕೆಗೆ ಪರಿಚಯ ಮಾಡಿಸುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತು ಅದು ಅತಿ ಮುಖ್ಯವಾಗಿರುತ್ತೆ. ನಗರದ ಹೃದಯ ಭಾಗ ಅಂತ ಹೇಳ್ತಾರೆ. ನಗರದ ಮಧ್ಯ ಭಾಗವನ್ನ ಹೇಳ್ಬೇಕಾದ್ರೆ, ಈ ಊರಲ್ಲಿ ಇದು ಮಧ್ಯದಲ್ಲಿದೆ ಅಂತ ಹೇಳ್ಬೇಕಾದ್ರೆ ಈ ಜಾಗ ಈ ಊರಿನ ಹೃದಯ ಭಾಗ. ಯಾಕೆಂತಂದ್ರೆ ಆ ಜಾಗ ಬೇರೆ ಎಲ್ಲಾ ಜಾಗಗಳಿಗೂ ಮಧ್ಯದಲ್ಲಿದ್ದು ಎಲ್ಲವನ್ನೂ ಅಲ್ಲಿಂದ ಅದು ತೋರಿಸ್ಕೊಡ್ತಾ ಹೋಗುತ್ತೆ. ಅತಿ ಮುಖ್ಯ ಅನ್ನೋದನ್ನ ಸೂಚಿಸುವಂತಹ ಪದ ಈ ಹೃದ್ ಅನ್ನುವಂತಹದ್ದು. ನಮ್ಮ ದೇಹದಲ್ಲಿ ಕೂಡ ನಾವು ಹೃದಯ ಅಂತ ಹೇಳ್ಕೊಳ್ಳುವಂತಹ ಈ ಭಾಗ ಅತಿ ಮುಖ್ಯವಾದ ಕೆಲಸವನ್ನ ಮಾಡುತ್ತೆ. ಹೃದಯ ಅನ್ನುವಂತಹದ್ದು ಈ ರೀತಿ ಹೃ ಧಾತುವಿನಿಂದ ಹೊರಬಂದ ಪದ. ಮತ್ತೊಂದು ಅರ್ಥ ಏನು ಅಂತಂದ್ರೆ, ಹೃ ಅಂತಂದ್ರೆ
ಕೊಡೋ ಅಂತಹದ್ದು. ಹಾಗೂ ದ ಅಂತಂದ್ರೆ ಪಡೆಯೋ ಅಂತಹದ್ದು. ಹೃ ಅಂತಂದ್ರೆ ಕೊಡೋ ಅಂತಹದ್ದು, ದ ಅಂತಂದ್ರೆ ಪಡೆಯೋ ಅಂತಹದ್ದು, ಮತ್ತು ಯಾ ಅನ್ನುವಂತಹದ್ದು ಎಂ ಧಾತುವಿನಿಂದ ಬಂದಿದೆ. ಈ ಎಂ ಧಾತುವಿನಿಂದ ಬಂದಿರುವಂತಹ ಈ ಯಾ ಅನ್ನೋದು ಎಲ್ಲವನ್ನು ನಿಯಂತ್ರಿಸುತ್ತೆ. ಕೊಡುವಿಕೆ ಮತ್ತು ಪಡೆದುಕೊಳ್ಳುವಿಕೆ ಅವೆರಡವನ್ನ ನಿಯಂತ್ರಿಸುವಂತಹದ್ದು ಈ ಯಾ. ಇದೆಲ್ಲ ಸೇರಿ ಹೃದಯ. ಈ ಹೃದಯ ಅನ್ನೋದು ನಮ್ಮ ದೇಹದಲ್ಲಿ ಹೇಗೆ ಮಧ್ಯಭಾಗದಲ್ಲಿದ್ದು ರಕ್ತವನ್ನ ಒಳಗಡೆ ಎಳ್ಕೊಂಡು ಮತ್ತೆ ಹೊರಗಡೆಗೆ ಕಳಿಸುತ್ತೆ. ಸೊ ಈ ಹೃದಯ ಅನ್ನೋದು ರಕ್ತವನ್ನ ಎಳ್ಕೊಳ್ಳುತ್ತೆ ಮತ್ತೆ ರಕ್ತವನ್ನ ಸರಾಗವಾಗಿ ಹರಿಯಕ್ ಬಿಡುತ್ತೆ. ವೇದಾಂತದಲ್ಲಿ ಕೂಡ ಹೃದಯ ಅಂತಂದ್ರೆ ಅದು ಮಧ್ಯದಲ್ಲಿದ್ದು ಎಲ್ಲವನ್ನು ನಿಯಂತ್ರಿಸುತ್ತೆ. ಪಡೆದುಕೊಳ್ಳುವಿಕೆ ಮತ್ತು ಕೊಡುವಂತಹದ್ದು ಅವೆರಡನ್ನು ನಿಯಂತ್ರಿಸುವಂತಹದನ್ನ ಹೃದಯ ಅಂತ ನಮ್ಮ ಸಂಸ್ಕೃತ, ನಮ್ಮ ವೇದಾಂತ ಇದನ್ನ ತಿಳಿಸ್ತಾ ಬಂದಿದೆ. ದೇಹ ರಚನೆಯಲ್ಲಿ ಈ ಹೃದಯ ಅನ್ನೋದು ಹೇಗೆ ಕೆಲಸ ಮಾಡ್ತಾ ಇರುತ್ತೋ ಅದೇ ರೀತಿಯಲ್ಲಿ ನಾವು ಆಧ್ಯಾತ್ಮಿಕವಾಗಿ ಚಿಂತಿಸಿದರೆ ಈ ಹೃದಯ ಅನ್ನುವಂತಹದ್ದು ನಮಗೆ ಏನ್ ಬೇಕು ಅನ್ನುವಂತಹದ್ದನ್ನ ತಿಳಿದು ಅದನ್ನ ನಮಗೆ ಸಿಗೋ ಹಾಗೆ ಮಾಡಿ, ನಮ್ಮಿಂದ ಸಮಾಜಕ್ಕೆ ಏನ್ ಬೇಕು ಅದನ್ನ ನಮ್ಮಿಂದ ಆ ಸಮಾಜಕ್ಕೆ ಕೊಡೋ ಹಾಗೆ ನಮ್ಮ ಕೈನಲ್ಲಿ ಮಾಡಿಸುವಂತಹದ್ದು ಹೃದಯ. ಅದಕ್ಕೆ ಹೃದಯ ವಿಶಾಲತೆ. ನಿನ್ನ ಹೃದಯ ದೊಡ್ಡದು ಮಾಡ್ಕೋ, ಹೃದಯವನ್ನ ಹಗುರ ಮಾಡ್ಕೋ. ಇದೆಲ್ಲ ಯಾಕೆ ಹೇಳ್ತಾರೆ ಅಂತಂದ್ರೆ ಈ ಹೃದಯ ಅನ್ನುವಂತಹದ್ದು ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಪರಿಶುದ್ಧವಾದ ಭಾವನೆ, ನಮ್ಮಲ್ಲಿ ಪರಿಶುದ್ಧವಾದ ಮನಸ್ಸು ಇದ್ರೆ ನಮಗೆ ನಿಜವಾಗಿ ಏನ್ ಬೇಕು ಅದು ನಮಗೆ ಸಿಗುವಂತಹ ವ್ಯವಸ್ಥೆಯನ್ನ ಈ ಹೃದಯ ಅನ್ನುವಂತಹದ್ದು ಮಾಡುತ್ತೆ. ಮತ್ತು ನಮ್ಮಿಂದ ಈ ಸಮಾಜಕ್ಕೆ, ನೆರೆಹೊರೆಯವರಿಗೆ, ಅಕ್ಕಪಕ್ಕದವರಿಗೆ, ನಮ್ಮ ಮನೆಯವರಿಗೆ ಏನ್ ಬೇಕಾಗಿರುತ್ತೆ ಅದನ್ನ ನಮ್ಮಿಂದ ಕೊಡಿಸೋಂತಹದ್ದನ್ನು ಈ ಹೃದಯ ಅನ್ನೋದು ಮಾಡುತ್ತೆ. ಈ ಕೊಡುವಂತಹದ್ದು ಮತ್ತು ಪಡ್ಕೊಳ್ಳುವಂತಹದ್ದು ಇವೆರಡನ್ನು ನಿಯಂತ್ರಣಕ್ಕೆ ತಗೊಂಡು ಈ ಹೃದಯ ಅನ್ನೋದು ನಮ್ಮ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೆ. ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆನಲ್ಲಿ ಕೂಡ ಹೃದಯ ಅನ್ನುವಂತಹದ್ದು ನಮ್ಮ ಬೇಕು ಬೇಡಗಳನ್ನ ನಿಯಂತ್ರಿಸುವಂತಹ ಒಂದು ಪ್ರಮುಖವಾದ ಕೆಲಸವನ್ನ ನಿರ್ವಹಿಸುತ್ತೆ. ನಮ್ಮ ಬೆಳವಣಿಗೆನಲ್ಲಿ ನಮ್ಮ ಬೇಕು ಬೇಡಗಳನ್ನ ಅಲ್ಲಿಂದಲೇ, ಹೃದಯದಿಂದಲೇ ಅದು ಸೃಷ್ಟಿ ಮಾಡುತ್ತೆ. ಯಾವುದೇ ಒಂದು ವಿಚಾರ ನನಗೆ ಗೊತ್ತಾಯಿತು, ಅದು ನನ್ನನ್ನು ಬಂದು ಸೇರಿತು ಅಂತ ತಿಳಿಸುವಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗದು ನನ್ನಲ್ಲಿ ಹೃದಯ ಅನ್ನೋದು ನನಗೆ ಅದು ತೋರಿಸ್ಕೊಟ್ಟಾಗ ಮಾತ್ರ ಅದು ನನಗೆ ಗೊತ್ತಾಗುತ್ತೆ. ಇಂತಹ ಒಂದು ಪ್ರಜ್ಞೆಯ ಹಿಂದೆ ಈ ಆಧ್ಯಾತ್ಮಿಕ ಹೃದಯದ ಶಕ್ತಿ ಅನ್ನೋದು ಅಡಗಿರುತ್ತೆ. ಈ ರೀತಿ ನಮ್ಮ ಎಲ್ಲ ಬೆಳವಣಿಗೆಯನ್ನ ಅತಿ ಸೂಕ್ಷ್ಮವಾಗಿ ನೋಡ್ತಾ ಇರುವಂತಹ ಈ ಹೃದಯ ನಮಗೆ, ನಮ್ಮ ಪ್ರಜ್ಞೆಗೆ ಅತಿ ಹತ್ತಿರವಾಗಿರುತ್ತೆ. ಹೃದಯ ಶ್ರೀಮಂತಿಗೆ ಅಥವಾ ಹೃದಯ ವಿಶಾಲತೆ ಅನ್ನೋ ಮಾತನ್ನ ನಾವು ಅವಾಗವಾಗ ಪ್ರಯೋಗಿಸ್ತಾ ಇರ್ತೀವಿ. ನಮ್ಮ ಹೃದಯದ ಶ್ರೀಮಂತಿಕೆ ಅಂದ್ರೆ ನಮ್ಮ ಗೋಚರಕ್ಕೆ ಸಿಗುವ ಎಲ್ಲವೂ ಮತ್ತು ಎಲ್ಲರನ್ನು ನಾವು ಸಹಿಸ್ಕೋಬೇಕಾಗತ್ತೆ. ಎಲ್ಲರ ಹಿತ ಮತ್ತು ಸಂತೋಷವನ್ನ ನಾವು ನಮ್ಮ ಸಂತೋಷ ಅಂತ ನಾವು ಅದನ್ನ ಆ ರೀತಿಯಲ್ಲೇ ಅನುಭವಿಸ್ಬೇಕು. ಮತ್ತೊಬ್ಬ ವ್ಯಕ್ತಿಯ ಸಂತೋಷ ನನಗೆ ಅರಿವಾದಾಗ ನಾವು ಅದನ್ನ ನನ್ನದೇ ಸಂತೋಷ ಅನ್ನೋ ರೀತಿಯಲ್ಲಿ ಸ್ವೀಕರಿಸಬೇಕು. ಇದನ್ನ ನಾವು ಪ್ರಸಾದ ಬುದ್ಧಿ ಅಂತ ಕೂಡ ಹೇಳ್ತೀವಿ. ಮತ್ತೊಬ್ಬನ ಜೀವನದ ಸಂತಸದ ಕ್ಷಣಗಳನ್ನ ನನ್ನದೇ ಸಂತೋಷ ಎಂದು ಸಾಧ್ಯವಾಗಿಸಿಕೊಳ್ಳುವಷ್ಟು ನಾವು ಬೆಳೆದಾಗ ಅದನ್ನ ಹೃದಯ ಶ್ರೀಮಂತಿಕೆ ಅಥವಾ ವಿಶಾಲ ಹೃದಯವಂತಿಕೆ ಅಂತ ಹೇಳ್ತೀವಿ. ಹೃದಯ ಅನ್ನೋದು ಈ ರೀತಿಯಲ್ಲಿ ಬೆಳೆದಾಗ ಎಲ್ಲರ ಆನಂದ, ಸಂತೋಷ ಎಲ್ಲವೂ ಕೂಡ ನಮ್ಮದೇ ಅಂತ ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗತ್ತೆ. ಈ ಪ್ರಸಾದ ಬುದ್ಧಿ ಅಂತ ಹೇಳುವಾಗ ಅಲ್ಲಿ ಕೂಡ ಈ ಸಾಧು ಬುದ್ಧಿ ಅಂತಂದ್ರೆ ಮನಸ್ಸು ಮತ್ತು ಹೃದಯ ಬೆರೆತು ಉತ್ತಮ ಸ್ಥಿತಿಗೆ ಬಂದಾಗ ಅದು ಎಲ್ಲವನ್ನೂ ಸ್ವೀಕರಿಸೋದಕ್ಕೆ ಸಾಧ್ಯ ಆಗತ್ತೆ. ಎಲ್ಲವನ್ನೂ ಸಾಧ್ಯವಾಗಿಸುವಂತಹದ್ದು ಇದು ಪ್ರಸಾದ. ಈ ಸಾಧ ಮತ್ತು ಪ್ರಸಾದ ಅಂತ ಹೇಳ್ಬೇಕಾದ್ರೆ ಈ ಸಾಧು ಅನ್ನುವಂತಹದ್ದು
ಸಾದ್ ಧಾತುವಿನಿಂದ ಬಂದಿರುವಂತಹ ಒಂದು ಶಬ್ದ. ಈ ಪದದ ಮತ್ತೊಂದು ಬೆಳವಣಿಗೆ ಅಂತಂದ್ರೆ ನಾವು ಸಾಧು ಸಂತರು ಅಂತ ಹೇಳ್ತೀವಿ. ಸಾಧುಗಳು ಅಂತ ಯಾಕೆ ಹೇಳ್ತೀವಿ ಅವ್ರನ್ನ ಅಂತಂದ್ರೆ ಎಲ್ಲವನ್ನ ಸಾಧ್ಯವಾಗಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆದು ತಮ್ಮ ತಪಸ್ಸು ಅಂತಂದ್ರೆ ತಮ್ಮ ಒಂದು ಧರ್ಮದ ಆಚರಣೆಯನ್ನ ಅವ್ರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಸಾಧು ಅಂತಂದ್ರೆ ಎಲ್ಲವನ್ನೂ ಸಾಧ್ಯವಾಗಿಸಿಕೊಳ್ಳುವಂತಹದನ್ನ ಸಾಧು ಅಂತ ಹೇಳ್ತಾರೆ. ಈ ಪ್ರಸಾದ ಬುದ್ಧಿನಲ್ಲಿ ಕೂಡ ನಮ್ಮ ಬುದ್ಧಿ ಆ ಮಟ್ಟಕ್ಕೆ ಬೆಳೆದಾಗ ಎಲ್ಲವೂ ನಮ್ಮದೇ, ಮತ್ತೊಬ್ಬನ ಸಂತೋಷ ನನ್ನದೇ, ಮತ್ತೊಬ್ಬನಿಗೆ ಕಷ್ಟ ಆದಾಗ ಅವನ ಕಷ್ಟಕ್ಕೆ ನಾನು ಮಿಡಿದಾಗ ಅದು ಕೂಡ ನನ್ನದೇ ಕಷ್ಟ ಅನ್ನೋ ರೀತಿಯಲ್ಲಿ ನಾನು ಅವನ ಸಹಾಯಕ್ಕೆ ಸಿಗೋ ಹಾಗೆ ಆಗಬೇಕು. ಇಂತಹ ಒಂದು ಹೃದಯ ನಮ್ಮಲ್ಲಿ ಬೆಳೀಬೇಕು ಅಂತಂದ್ರೆ ಆ ಪ್ರಸಾದ ಬುದ್ಧಿಯನ್ನ ಸ್ವೀಕರಿಸುವ ಮಟ್ಟಕ್ಕೆ ನಾನು ನನ್ನ ಪ್ರಜ್ಞೆಯನ್ನ ಎತ್ತರಕ್ಕೆ ಕರ್ಕೊಂಡು ಹೋಗಬೇಕು. ನಮ್ಮ ಯೋಗಶಾಸ್ತ್ರದಲ್ಲಿ ಈ ಹೃದಯ ಮತ್ತು ಅದರ ಸಂದೇಶವನ್ನ ದೇವರ ಬೆಳಕು ಅಥವಾ ದೇವರು ಅಂತಾನೆ ಹೇಳ್ತಾರೆ. ಹೃದಯದ ಸಂಪರ್ಕದಿಂದ ಒಬ್ಬ ಯೋಗಿಯು ಅತಿ ಸುಲಭವಾಗಿ ಸಂಸಾರದ ಚಕ್ರದಿಂದ ಹೊರಬರಲು ಸಾಧ್ಯ ಅಂತ ಯೋಗಶಾಸ್ತ್ರದಲ್ಲಿ ಪತಾಂಜಲಿ ಋಷಿ ಕೂಡ ಹೇಳಿದಾನೆ. ಈ ಒಂದು ಹೃದಯ ಶ್ರೀಮಂತಿಕೆ ಅಥವಾ ಒಂದು ಹೃದಯವನ್ನ ಬೆಳೆಸಿಕೊಳ್ಳುವ ಒಂದು ರೀತಿ ಅದು ನಮ್ಮನ್ನ ಆತ್ಮನಲ್ಲಿ ನೆಲೆ ನಿಲ್ಲುವ ಸಾಧನೆಯನ್ನ ನಮ್ಮಿಂದ ಮಾಡಿಸುತ್ತೆ. ಈ ಹೃದಯಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆ. ಆದರೆ ಇದೇ ಮನಸ್ಸು ಬುದ್ಧಿ ಮತ್ತೊಬ್ಬನ ಸುಂದರ ಜೀವನ ಅಥವಾ ಅವನ ಬೆಳವಣಿಗೆಯನ್ನ ಸಹಿಸದೇ ಇದ್ದಾಗ ಅದು ಮತ್ಸರ ಅನ್ನೋ ರೀತಿನಲ್ಲಿ ಅವನ ವಿಷಯದಲ್ಲಿ ಅಸೂಯೆ ಪಡೋ ಹಾಗೆ ಮಾಡುತ್ತೆ. ಇಂತಹ ಕೆಲಸ ಅತಿ ಬೇಗ ಹೃದಯವನ್ನ ತಲುಪುತ್ತೆ. ಮತ್ತೊಬ್ಬನ ಮೇಲೆ ಅಸೂಯೆ ಪ್ರದರ್ಶನವಾದಾಗ ಅದು ನಮ್ಮ ಹೃದಯನ್ನ ತಲುಪಿದ ಮರುಕ್ಷಣದಲ್ಲಿ ಅಲ್ಲಿ ಅದು ತಾಪ ಅಥವಾ ಬೆಂಕಿಯಂತೆ ಮನುಷ್ಯನನ್ನ ಅದು ಸುಡುತ್ತೆ. ಮತ್ಸರ ಅನ್ನುವಂತಹ ಈ ಗುಣ ಮನುಷ್ಯನ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ. ಮನಸ್ಸಿನ ಶಾಂತಿ ನೆಮ್ಮದಿಯನ್ನ ಅದು ಹಾಳು ಮಾಡುತ್ತೆ. ಆದ್ರಿಂದ ಎಂದಿಗೂ ಕೂಡ ಮತ್ಸರ ನಮ್ಮಲ್ಲಿ ಉಂಟಾಗದಂತೆ ಎಚ್ಚರ ವಹಿಸಬೇಕು. ಇಲ್ಲಿ ಯಕ್ಷ ಕೇಳ್ತಾ ಇರೋದು ಯಾವುದು ಮತ್ಸರ, ಮತ್ಸರ ಅಂತಂದ್ರೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾನೆ. ಅದಕ್ಕೆ ಯುಧಿಷ್ಠಿರ ಹೃದಯದ ಸಂತಾಪವನ್ನ ಮತ್ಸರ ಅಂತ ತಿಳಿಬೇಕು. ಹೃತ್ತಾಪೋ ಮತ್ಸರ ಸ್ಮೃತಃ ಅಂತ ಉತ್ತರ ಕೊಡ್ತಾನೆ. ಯಕ್ಷನ ಮುಂದಿನ ಪ್ರಶ್ನೆ, ಇದು ಅವನ 28ನೇ ಪ್ರಶ್ನೆ. ಇಲ್ಲಿ ಯಕ್ಷ ಕೇಳ್ತಾನೆ, ಯಕ್ಷ ಉವಾಚ ಕೋ ಅಹಂಕಾರ ಇತಿ ಪ್ರೋಕ್ತ ಕಶ್ಚದಂಬ ಪ್ರಕೀರ್ತಿತಃ ಕಿಂ ತತ್ ದೈವಂ ಪರಂ ಪ್ರೋಕ್ತಂ ಕಿಂ ತತ್ ಪೈಶೂನ್ಯಂ ಉಚ್ಯತೆ. ಯಕ್ಷ ಕೇಳ್ತಾ ಇದ್ದಾನೆ, ಅಹಂಕಾರ ಅಂತಂದ್ರೆ ಏನು, ಯಾವ ಲಕ್ಷಣಗಳನ್ನು ಕುರಿತು ಅಹಂಕಾರ ಅಂತ ಹೇಳ್ತಾರೆ, ದಂಭ ಅಥವಾ ದಂಭಾಚರಣೆ ಅಂತಂದ್ರೆ ಏನು, ಮತ್ತು ದೈವ ಅಂತಂದ್ರೆ ಯಾವುದು, ಯಾವುದನ್ನ ದೈವ ಅಂತ ತಿಳ್ಕೋಬೇಕು, ಹಾಗೂ ಪೈಶೂನ್ಯ ಅಂತಂದ್ರೆ ಏನು. ಈ ರೀತಿಯ 4 ಪ್ರಶ್ನೆಗಳನ್ನ ಯಕ್ಷ ಮಾಡಿದಾನೆ. ಯುಧಿಷ್ಠಿರ ಹೇಳ್ತಾನೆ, ಯುಧಿಷ್ಠಿರ ಉವಾಚ ಮಹಾ ಅಜ್ಞಾನಮಹಂಕಾರೋ ದಂಭೋ ಧರ್ಮೋಧ್ವಜೋಚ್ಛ್ರಯಃ ದೈವಂ ದಾನಫಲಂ ಪ್ರೋಕ್ತಂ ಪೈಶೂನ್ಯಂ ಪರದೂಷಣಂ. ಮಹತ್ತರವಾದ ಅತಿ ಹೆಚ್ಚಿನ ಅಜ್ಞಾನವೇ ಅಹಂಕಾರ. ಮತ್ತು ಧ್ವಜದಂತೆ ಅಂದ್ರೆ ಒಂದು ಬಾವುಟದಂತೆ ಒಂದು ಎತ್ತರವಾದ ಕಂಬದ ತುಟ್ಟ ತುದಿಯಲ್ಲಿ ಹಾರಾಡ್ತಾ ಇಡೀ ಜಗತ್ತಿಗೆ ತನ್ನನ್ನು ತಾನು ತೋರಿಸಿಕೊಳ್ಳುವಂತೆ ಒಂದು ರೀತಿಯ ತೋರ್ಪಡಿಕೆ ಅಂತ ಹೇಳ್ತೀವಿ, ಅದನ್ನ ದಂಭ ಅಂತ ಹೇಳ್ತಾರೆ. ಬೇರೆಯವರ ಎದುರಿನಲ್ಲಿ ಒಂದು ನಾಟಕದಂತೆ ವರ್ತಿಸುವ ಧರ್ಮವನ್ನ ದಂಭಾಚರಣೆ. ಹೆಚ್ಚುಗಾರಿಕೆ ಪ್ರದರ್ಶನವನ್ನ ಕುರಿತು ಇಲ್ಲಿ ಈ ರೀತಿ ಉತ್ತರ ಕೊಟ್ಟಿದ್ದಾನೆ.
ದಾನದ ಫಲವನ್ನ ಇಲ್ಲಿ ದೈವ ಅಂತ ಹೇಳಿದಾನೆ. ಮತ್ತು ಪರರನ್ನ, ಬೇರೆಯವರನ್ನ, ಇತರರನ್ನ ದೂಷಿಸುವ ಗುಣಕ್ಕೆ ಪೈಶೂನ್ಯ ಅಂತ ಹೇಳ್ತಾರೆ. ತುಂಬಾ ವಿಚಾರ ಮಾಡುವಂತಹ ಪ್ರಶ್ನೆ ಮತ್ತು ಉತ್ತರ ಇಲ್ಲಿದೆ. ಹೆಚ್ಚು ಹೆಚ್ಚು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿನಲ್ಲಿ ಈ ಒಂದು ಪ್ರಶ್ನೆ, ಅಂದ್ರೆ ಈ ಒಂದು ಸಂವಾದ ಯಕ್ಷ ಮತ್ತು ಯುಧಿಷ್ಠಿರನ ಮಧ್ಯದಲ್ಲಿ ನಡೆದಿದೆ. ಈ ಪ್ರಶ್ನೆಯ ಮೊದಲ ಭಾಗದಲ್ಲಿ ಯಕ್ಷ ಕೇಳ್ತಾ ಇದ್ದಾನೆ, ಕೋ ಅಹಂಕಾರ ಇತಿ ಪ್ರೋಕ್ತ, ಯಾವುದನ್ನು ಅಹಂಕಾರ ಅಂತ ಪರಿಗಣಿಸಬೇಕು. ಯಕ್ಷನ ಈ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಮಹಾ ಅಜ್ಞಾನ ಅದೇ ದೊಡ್ಡ ಅಹಂಕಾರ, ಮಹತ್ತರವಾದ ಅಜ್ಞಾನವನ್ನ ಅಹಂಕಾರ ಅನ್ನೋ ರೀತಿಯಲ್ಲಿ ಯುಧಿಷ್ಠಿರ ತುಂಬಾ ವಿಚಾರ ಮಾಡಿ ಉತ್ತರ ಕೊಟ್ಟಿದ್ದಾನೆ. ಅಹಂಕಾರಿಗಳಿಗೆ ಯಾರ್ಯಾರು ಅಹಂಕಾರವನ್ನು ಪ್ರದರ್ಶಿಸ್ತಾರೋ ಅವರುಗಳೆಲ್ಲರೂ ಖಂಡಿತವಾಗಿಯೂ ಅಜ್ಞಾನಿಗಳೇ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾನೆ. ಯುಧಿಷ್ಠಿರನ ಈ ಉತ್ತರನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಮಹತ್ತರವಾದ ಅಜ್ಞಾನಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಒಬ್ಬ ಬಡತನದಲ್ಲಿರುವಂತಹವನು, ಒಬ್ಬ ಭಿಕ್ಷುಕನು ಅಹಂಕಾರಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಇದು ಸಾಮಾನ್ಯವಾಗಿ ಕಾರಣ, ಅಂತಹ ವ್ಯಕ್ತಿ ಒಬ್ಬ ಬಡವನಾದವನು ಅಥವಾ ಭಿಕ್ಷುಕನಾದವನು ಅಕಸ್ಮಾತ್ ಏನಾದರೂ ಅವನು ಅಹಂಕಾರವನ್ನ ಪ್ರದರ್ಶಿಸಿದರೆ ಬಹುಶಃ ಅದು ಅವನ ಎಲ್ಲಾ ಬೆಳವಣಿಗೆಗಳಿಗೂ ಅಡ್ಡಗಾಲು ಹಾಕತ್ತೆ. ಅಂತಂದ್ರೆ ಅವನಿಗೆ ಭಿಕ್ಷೆ ಒಂದು ತುತ್ತು ಊಟ ಕೂಡ ಸಿಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಅವನ ಒಂದು ಹೊಟ್ಟೆಗೆ, ಅವನ ಒಂದು ಅನ್ನಕ್ಕೆ ಅದು ಕುತ್ತಾಗತ್ತೆ. ಅವನಿಗೆ ಯಾರೂ ಕೂಡ ನೆರವನ್ನ ನೀಡಲಾರರು. ಅವನು ಮತ್ತಷ್ಟು ಹಸಿವೆಯಿಂದ ಬಳಲಬೇಕಾಗತ್ತೆ. ಆದ್ರಿಂದ ಅಹಂಕಾರ ಅನ್ನುವಂತಹದ್ದು ಎಂದಿಗೂ ಇಂತಹವರನ್ನ ಆರಿಸ್ಕೊಳ್ಳೋದಿಲ್ಲ. ಉಚ್ಚ ಪದವಿಯಲ್ಲಿರುವಂತಹವನ್ನ, ಧನವಂತನನ್ನ, ಶ್ರೀಮಂತನನ್ನ, ವಿದ್ಯಾವಂತನನ್ನ ಹಾಗೂ ರೂಪ ಮತ್ತು ಯೌವನದಲ್ಲಿದ್ದು ಆರೋಗ್ಯವಂತನಾಗಿರುವವನ್ನ ಈ ಅಹಂಕಾರ ಅನ್ನೋದು ಹೋಗಿ ಆರಿಸ್ಕೊಳ್ಳುತ್ತೆ. ಅವನನ್ನ ಇದು ಬೆನ್ನಟ್ಟತ್ತೆ. ಒಳ್ಳೆಯ ಪದವಿಯಲ್ಲಿರುವಂತಹವನು ಆ ಪದವಿಗೆ ಬಂದ ನಂತರ ತಾನು ಬಂದ ದಾರಿಯನ್ನ, ತಾನು ಇಟ್ಟ ಹೆಜ್ಜೆಯ ಗುರುತುಗಳನ್ನ ಅವನು ಮರೀತಾನೆ. ತಾನು ಈ ಹಿಂದೆ ಇಷ್ಟು ದೊಡ್ಡ ಸೌಕರ್ಯಗಳನ್ನಾಗ್ಲಿ ಪದವಿಗಳನ್ನಾಗ್ಲಿ ನಾನು ಅನುಭವಿಸಿರಲಿಲ್ಲ ಅನ್ನೋದನ್ನ ಅವನು ಜ್ಞಾಪಿಸ್ಕೊಳ್ಳೋದಿಲ್ಲ. ಈಗಿರುವ ಸುಖ, ಸಂಪತ್ತು, ಸೌಕರ್ಯಗಳು ಸದಾಕಾಲ ಮುಂದೆಯೂ ಎಂದೆಂದಿಗೂ ನನಗೆ ಇರುತ್ತೆ ಅನ್ನೋ ಒಂದು ಭ್ರಮೆ ಅವನನ್ನ ಮೂರ್ಖನನ್ನಾಗಿ ಮಾಡುತ್ತೆ, ಅಹಂಕಾರಿಯಾಗಿ ಬೆಳೆಸುತ್ತೆ. ಮುಂದೆ ಒಂದು ದಿನ ಕೂಡ ತಾನು ಈ ಪದವಿಯಿಂದ ಇಳಿಬೇಕಾಗತ್ತೆ. ಯಾವುದಾದ್ರೂ ಒಂದು ಉತ್ತಮವಾದ ಪದವಿನಲ್ಲಿ, ಒಂದು ಆಫೀಸರ್ ಆಗೋ, ಏನೋ ಒಂದು ಹೆಚ್ಚಿನ ಪದವಿನಲ್ಲಿ ಇದ್ರೆ ಇವತ್ತೆಲ್ಲ ನಾಳೆ ನಾನಲ್ಲಿ ನಿವೃತ್ತನಾಗಬೇಕು, ಆ ಜಾಗನ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗತ್ತೆ, ನಾನು ಆ ಜಾಗದಿಂದ ಕೆಳಗಡೆ ಇಳಿಬೇಕು ಅನ್ನೋದು ಅವನು ಆ ಕ್ಷಣದಲ್ಲಿ ಯೋಚನೆ ಮಾಡೋದಿಲ್ಲ. ಈಗ ಸಿಕ್ಕಿರುವ ಈ ಪದವಿ ನನಗೆ ಅತಿ ಹೆಚ್ಚು, ಇದು ಸದಾ ನನ್ನನ್ನ ಕಾಪಾಡತ್ತೆ ಅಂತಾನೆ ಆ ಒಂದು ಭ್ರಮೆನಲ್ಲೇ ಇರ್ತಾನೆ. ಇಂತಹ ಭ್ರಮೆ ಅಥವಾ ತಪ್ಪು ತಿಳಿವಳಿಕೆಯನ್ನ ಮಹತ್ತರವಾದ ಅಜ್ಞಾನ ಅಂತ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಒಬ್ಬ ಶ್ರೀಮಂತ ಅಥವಾ ಹಣವಂತನ, ಧನಿಕನ ವರ್ತನೆ ಕೂಡ ಇದೇ ರೀತಿನಲ್ಲಿ ಇರುತ್ತೆ. ಕಷ್ಟಪಟ್ಟು ದುಡಿಯುವಂತಹ ಎಲ್ಲಾ ಜನಗಳಿಗೂ ಕೂಡ ಹಣವನ್ನ ಸಂಪಾದನೆ ಮಾಡೇ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲ. ಅನೇಕರು ಕಷ್ಟಪಡ್ತಾ ಇರ್ತಾರೆ, ಎರಡೊತ್ತು ಊಟ ಮಾತ್ರ ಮಾಡ್ತಾರೆ. ಎಲ್ಲೋ ಕೆಲವರಿಗೆ ಮಾತ್ರ ತಾವು ಎಷ್ಟು ಕಷ್ಟಪಡ್ತಾರೋ ಅದಕ್ಕಿಂತ ಹೆಚ್ಚು ಹೆಚ್ಚು ಹಣ ಅವ್ರನ್ನ ಹೋಗಿ ಬಂದು ಸೇರುತ್ತೆ. ಆದ್ರಿಂದ ಕಷ್ಟಪಡುವ ಪ್ರತಿಯೊಬ್ಬರಿಗೂ ಹಣ ಬಂದು ಸೇರುತ್ತೆ ಅನ್ನೋದು ಸುಳ್ಳು. ಕಷ್ಟಪಡುವ ಕೆಲವರಿಗೆ ಮಾತ್ರ ಹಣ ಸೇರುತ್ತೆ, ಮತ್ತೆ ಕೆಲವರಿಗೆ ಅದು ಕೇವಲ ಒಂದು ಊಟಕ್ಕೆ ದಾರಿ ಆಗುತ್ತೆ. ಏನ್ ಕಾರಣ ಇದಕ್ಕೆ? ಎಲ್ರೂ ಕಷ್ಟಪಡ್ತಾರೆ, ಆದ್ರೆ ಎಲ್ರೂ ಯಾಕೆ ಶ್ರೀಮಂತರಾಗೋದಿಲ್ಲ? ಎಲ್ರೂ ಯಾಕೆ ಧನಿಕರಾಗೋದಿಲ್ಲ? ಇದಕ್ಕೆ ಕಾರಣ ಏನು ಅಂತಂದ್ರೆ, ತಮ್ಮ ಸುಕೃತದ
ಪುಣ್ಯ ಕರ್ಮಗಳ ಫಲದಿಂದ ಕೆಲವರು ಸ್ವಲ್ಪವೇ ಕಷ್ಟಪಟ್ಟರೂ ಕೂಡ ಅವರ ಬಳಿ ಅನೇಕ ರೀತಿಯಿಂದ ಅನೇಕ ದಾರಿಗಳಿಂದ ಹಣ ಅನ್ನೋದು ಬಂದು ಅವ್ರನ್ನ ಸೇರುತ್ತೆ. ಇದೆಲ್ಲ ಪೂರ್ವ ಜನ್ಮದ ಸುಕೃತದಿಂದಾಗಿ ಅಲ್ಪ ಪ್ರಯತ್ನದಿಂದಲೇ ಹೆಚ್ಚು ಐಶ್ವರ್ಯವನ್ನ ಸಂಪಾದನೆ ಮಾಡಬಹುದು. ಒಂದೇ ಒಂದು ಸಣ್ಣ ಪ್ರಯತ್ನದಿಂದಾಗಿ ಹಣ ಅನ್ನುವಂತಹದ್ದು ಅನೇಕ ಮೂಲಗಳಿಂದ ನಿರಂತರವಾಗಿ ಅವನನ್ನ ಬಂದು ಸೇರ್ತಾ ಇರುತ್ತೆ. ಇದು ಎಲ್ಲರ ವಿಷಯದಲ್ಲಿ ಈ ರೀತಿ ಆಗೋದಿಲ್ಲ. ಈ ರೀತಿ ಹಣ ಸೇರ್ತಾ ಇದ್ದಂತೆ ಮನುಷ್ಯನಲ್ಲಿ ಅಹಂಕಾರ ಅನ್ನೋದು ಒಟ್ಟುಗೂಡುತ್ತೆ. ಯಾಕೆ ಅವನಿಗೆ ಅಹಂಕಾರ ಅನ್ನೋದು ಬರುತ್ತೆ ಅಂತಂದ್ರೆ, ಒಂದು ಸಣ್ಣ ಪ್ರಯತ್ನದಿಂದ ಅವನ ಬಳಿ ಹಣ ಬಂದು ಸೇರುತ್ತೆ. ಆದರೆ ಅನೇಕ ಪ್ರಯತ್ನಗಳು ಪಡ್ತಾ ಇದ್ರು ಕೂಡ ತನ್ನ ಕಣ್ಣೆದುರಿಗೆ ಮತ್ತೊಬ್ಬನಿಗೆ ಹಣ ಬಂದು ಸೇರೋದಿಲ್ಲ. ಹಣ ಸೇರುವಂತಹ ತನ್ನನ್ನ ಅವನೊಂದಿಗೆ ಅವನು ಹೋಲಿಸಿಕೊಂಡಾಗ ಅವನ ಒಂದು ಅಹಂಕಾರ ಅನ್ನೋದು ಅವನ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಹೀಗಾಗಿ ತನ್ನ ಹಿಂದಿನ ಪರಿಸ್ಥಿತಿಯನ್ನ ಒಬ್ಬನೇ ಕೂಡ ಅವನು ಜ್ಞಾಪಿಸ್ಕೊಳ್ಳೋದಿಲ್ಲ. ಹೆಚ್ಚಿನ ಪ್ರಯತ್ನವಿಲ್ಲದೆ ಬಂದು ಸೇರಿರುವಂತಹ ಹಣ ಬಂದ ರೀತಿನಲ್ಲೇ ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಮತ್ತೊಬ್ಬನನ್ನ ಹೋಗಿ ಸೇರಬಹುದು. ಆದರೆ ಈ ವಿಚಾರ ಅವನ ಗಮನಕ್ಕೆ ಬರೋದಿಲ್ಲ. ಇಂತಹ ವಿಚಾರ ಅವನ ಗಮನಕ್ಕೆ ಬರೋದಿಲ್ವಲ್ಲ, ಅದನ್ನ ಅಜ್ಞಾನ ಅಂತ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ಬಂದು ಸೇರಿದ ಹಣ ವ್ಯರ್ಥವಾಗಿ ಕೈ ಬಿಡಬಹುದು. ಅನಾರೋಗ್ಯದ ನೆಪದಲ್ಲಿ ಹಣ ನೀರಿನಂತೆ ಖರ್ಚಾಗಬಹುದು. ಕಳ್ಳರು ಅಥವಾ ದರೋಡೆಕೋರರ ಪಾಲಾಗಬಹುದು. ವ್ಯಾಪಾರದಲ್ಲಿ ನಷ್ಟ ಆಗಬಹುದು. ಹೀಗೆ 108 ದಾರಿನಲ್ಲಿ ಒಟ್ಟುಗೂಡಿದ ಹಣ ಹರಿದು ಹೋಗಬಹುದು. ಬಂದು ಸೇರಿದ ಹಣ ಎಂದಿಗೂ ಕೂಡ ಶಾಶ್ವತ ಅಲ್ಲ. ವಿಪರ್ಯಾಸ ಅಂತಂದ್ರೆ ಮಹತ್ತರವಾದ ಅಜ್ಞಾನದಿಂದ ಕೂಡಿದ ವ್ಯಕ್ತಿಗೆ ಈ ರೀತಿ ನನ್ನ ಜೀವನದಲ್ಲಿ ಕೂಡ ನಾನು ಗಳಿಸಿದ ಈ ಸಂಪತ್ತು ನನ್ನ ಕೈ ಬಿಟ್ಟು ಹೋಗ್ಬೋದು ಅಂತ ಅವನು ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ. ಇಂತಹದನ್ನ ಯುಧಿಷ್ಠಿರ ಅಜ್ಞಾನ ಅಂತ ಕರೆದಿದ್ದಾನೆ. ಇದು ಕೇವಲ ಸಂಪತ್ತಿನ ವಿಚಾರದಲ್ಲಿ ಮಾತ್ರ ಅಲ್ಲ. ವಿದ್ಯಾವಂತರಾದವರು ವಾಸ್ತವವಾಗಿ ಸೌಜನ್ಯದಿಂದಿರಬೇಕು. ವಿನಯ ಅನ್ನುವಂತಹದ್ದು ವಿದ್ಯಾವಂತರಿಗೆ ಭೂಷಣ. ಆದರೆ ಹೆಚ್ಚಿನ ಅಂಶ ವಿದ್ಯಾವಂತರು ತುಂಬಾ ಗರ್ವಿಷ್ಠದಿಂದಿರ್ತಾರೆ. ಎಲ್ಲ ನನಗೆ ಗೊತ್ತಿದೆ ಅನ್ನೋ ಒಂದು ಗರ್ವ ಅವ್ರನ್ನ ತುಂಬಾ ಅಹಂಕಾರ ಪ್ರದರ್ಶನ ಮಾಡಿಸುತ್ತೆ. ತಾನು ವಿದ್ಯೆ ಗಳಿಸಿದುದರ ಕಾರಣದಿಂದ ಅಹಂ ಅನ್ನೋದನ್ನ ನಾನು ಬಿಡಬೇಕು ಅನ್ನೋ ಭಾವನೆ ಒಮ್ಮೆ ಕೂಡ ಅವನ ಬಳಿ ಬಂದು ಸುಳಿಯೋದಿಲ್ಲ. ಇದನ್ನ ಯುಧಿಷ್ಠಿರ ಅಜ್ಞಾನ ಅಂತ ಕರೆದಿದ್ದಾನೆ. ಅದೇ ರೀತಿಯಲ್ಲಿ ಯೌವನದ ಗರ್ವ ಕೂಡ ಇಂಥದೇ ಅಹಂಕಾರದ ಪ್ರವೃತ್ತಿಯನ್ನ ತೋರಿಸುತ್ತೆ. ಮುಂದೆ ಒಂದು ದಿನ ಕಳೆದಂತೆ ತನ್ನ ದೇಹ ಕೂಡ ತಾನೂ ಕೂಡ ವೃದ್ಧಾಪ್ಯವನ್ನ ಸಮೀಪಿಸ್ತೀನಿ, ಈ ನನ್ನ ದೇಹ ಕೂಡ ಜರ್ಜರಿತ ಆಗತ್ತೆ, ಷಡ್ವಿಕಾರಗಳಲ್ಲಿ ಇದು ಕೂಡ ಒಂದು ಅನ್ನುವಂತಹದ್ದು ಯೌವನ, ರೂಪ, ಆರೋಗ್ಯ ಇರುವಂತಹ ವ್ಯಕ್ತಿಯ ಗಮನಕ್ಕೆ ಬರದೇ ಇರುವಂತಹದ್ದನ್ನ ಯುಧಿಷ್ಠಿರ ಇಲ್ಲಿ ಅಜ್ಞಾನ ಅಂತ ಕರೆದಿದ್ದಾನೆ. ಈ ವಿಚಾರವಾಗಿ ಆಚಾರ್ಯ ಶಂಕರರು ಹೇಳ್ತಾರೆ, ಮಾಕುರು ಧನಜನ ಯೌವನ ಗರ್ಭಂ ಹರತಿ ನಿಮಿಷೇತ್ ಕಾಲ ಸರ್ವಂ ಮಾಯಾಮಯಮಿದಂ ಅಖಿಲಂ ಹಿತ್ವ ಬ್ರಹ್ಮ ಪದಂ ತ್ವಂ ಪ್ರವಿಶ ವಿದಿತ್ವ. ಭಜಗೋವಿಂದಂನಲ್ಲಿ ಆಚಾರ್ಯರು ಈ ಒಂದು ಸುಂದರವಾದ ಶ್ಲೋಕಕ್ಕೆ ಅರ್ಥ ಕೊಡ್ತಾರೆ. ಐಶ್ವರ್ಯ, ಸಂಪತ್ತು, ಜನಬಲ, ಧನಬಲ, ಬಂಧುಗಳು, ಸ್ನೇಹಿತರು ಹಾಗೂ ಯೌವನ ಈ ವಿಷಯಗಳಲ್ಲಿ ಗರ್ವವನ್ನ ಪಡಿಬೇಡ, ಗರ್ವವನ್ನ ಹೊಂದಬಾರದು. ಹರತಿ ನಿಮಿಷೇತ್ ಕಾಲ ಸರ್ವಂ. ಹರತಿ ಅಂತಂದ್ರೆ ಅಪಹರಣ ಅಂತ ಅರ್ಥ ಬರುತ್ತೆ. ಮಾಯ ಆಗತ್ತೆ, ನಾಶವಾಗತ್ತೆ, ನಮ್ಮ ಕಣ್ಣಿನಿಂದ ಅದು ದೂರ ಹೋಗುತ್ತೆ, ಕಣ್ಮರೆಯಾಗತ್ತೆ ಅನ್ನೋ ಅರ್ಥಕ್ಕೆ ಹರತಿ ಅಂತ ಹೇಳ್ತಾರೆ. ಕಾಲಹ ಅಂತಂದ್ರೆ ಸಮಯ ಅನ್ನುವಂತಹದ್ದು ಈ ಎಲ್ಲವನ್ನ ಅಪಹರಣ ಮಾಡತ್ತೆ. ಅಂದ್ರೆ ಸಮಯ ಅನ್ನೋದು ಎಲ್ಲವನ್ನೂ ನಮ್ಮಿಂದ ಕಸಿದುಕೊಳ್ಳತ್ತೆ.
ನಮಗೆ ಕಾಲ ಅನ್ನೋದು ಒದಗಿ ಬಂದಾಗ ಹೇಗೆ ನಾವು ಎಲ್ಲವನ್ನು ಗಳಿಸ್ಕೋತೀವಿ, ಅದೇ ರೀತಿ ಮತ್ತೊಬ್ಬನಿಗೆ ಅವನ ಕಾಲ ಬಂದಾಗ ನಮ್ಮಲ್ಲಿರುವಂತಹದ್ದು ಎಲ್ಲವೂ ಅವನ ಬಳಿ ಹೋಗಿ ಸೇರುತ್ತೆ. ಅವನಿಗೂ ಕೂಡ ಈ ಕಾಲ ಅನ್ನೋದು ಒದಗಿ ಬರಬಹುದು. ಬೇರೊಬ್ಬನಿಗೆ ಕಾಲ ಒದಗಿ ಬಂದಾಗ ನಮ್ಮ ಬಳಿ ಇದ್ದ ಈ ಸರ್ವಂ ಅಂತಂದ್ರೆ ಎಲ್ಲವನ್ನೂ ಅದು ದೋಚತ್ತೆ, ಅದು ಅಪಹರಿಸತ್ತೆ. ನಿಮೇಷ ಅನ್ನುವಂತಹ ಪದದ ಅರ್ಥ ಕಣ್ಣು ಮುಚ್ಚಿ ಬಿಡುವಷ್ಟು ಸಮಯ ಅಂತ, ಅದಕ್ಕೆ ನಿಮೇಷ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿ ಬಿಡುವ ಆ ಅಷ್ಟು ಸಣ್ಣ ಸಮಯದಲ್ಲಿ ನಮ್ಮಲ್ಲಿ ಇದ್ದ ಎಲ್ಲ ಐಶ್ವರ್ಯ ಭೋಗಗಳು ಪ್ರತಿಯೊಂದು ಈ ಕಾಲ ಅನ್ನುವಂತಹದ್ದು ಅಷ್ಟು ಸಣ್ಣ ಸಮಯದ ಕಾಲದಲ್ಲಿ ಅದು ನಮ್ಮ ಎಲ್ಲವನ್ನು ದೋಚತ್ತೆ. ಅದು ನಮ್ಮಿಂದ ಕಸಿದು ಮುಂದೆ ಹೋಗಿರುತ್ತೆ. ಮಾಯೆಯ ಈ ಪ್ರಪಂಚದಲ್ಲಿ ಏ ಮನುಷ್ಯ, ಭ್ರಮೆಗೆ ಒಳಗಾಗಬೇಡ. ನೀನು ಈ ಎಲ್ಲವುಗಳಿಂದ ಹೊರಬಂದು ಅಲ್ಲಿ ನಿಂತು ಆಲೋಚಿಸು. ಪೂರ್ಣನಾಗಿರುವ ನೀನು ಬ್ರಹ್ಮನೇ ಆಗಿದ್ಯಾ, ನಿನ್ನಲ್ಲಿ ಎಲ್ಲವೂ ಇದೆ. ಪರಮಾತ್ಮನಲ್ಲಿ ಒಂದಾಗುವ ಭಾವವನ್ನು ತೋರು. ಜಗತ್ತಿನ ವಸ್ತುಗಳಲ್ಲಿ ಒಂದಾಗುವ ಅನುಭವ ಶಾಶ್ವತವಾದ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಇವುಗಳನ್ನ ಕೊಡಕ್ಕಾಗೋದಿಲ್ಲ. ಶಾಂತಿ, ನೆಮ್ಮದಿ ವಸ್ತುಗಳಲ್ಲಿ ಇಲ್ಲ. ವಸ್ತುಗಳಲ್ಲಿ ಇಲ್ಲದೆ ಇರುವಂತಹದ್ದು ಅದು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲದನ್ನ ಕೊಡುವ ಶಕ್ತಿ ಬಾಹ್ಯ ವಸ್ತುಗಳಿಗೆ ಇಲ್ಲ. ಆದ್ರಿಂದ ಮಾಕುರು ಧನ ಜನ ಯೌವನ ಗರ್ವಂ, ಧನ ಜನ ಯೌವನ ಈ ವಿಷಯದಲ್ಲಿ ಅಹಂಕಾರ ಪಡಿಬೇಡ. ಇಲ್ಲಿ ಧನ ಅಂತ ಹೇಳಿರುವುದು ಕೇವಲ ಐಶ್ವರ್ಯವನ್ನು ಕುರಿತು ಮಾತ್ರ ಅಲ್ಲ, ಅಧಿಕಾರ, ಸ್ಥಿತಿ, ಹೆಸರು, ಪ್ರಭಾವ ಇವುಗಳ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೆಸ್ಕೋಬೇಡ. ಅಧಿಕಾರ ಅನ್ನೋದು ನಮ್ಮ ಬಳಿ ಇದ್ದಾಗ ಜನ ನಮ್ಮ ಹಿಂದೆ ಬರ್ತಾರೆ. ಹಾಗೆ ಈಗಿರುವಂತಹ ಈ ನಮ್ಮ ಯೌವನ ಅಂದ್ರೆ ನಮ್ಮ ದೇಹದ ಆರೋಗ್ಯ, ಶಕ್ತಿ, ಸುಂದರತೆ, ಸೌಂದರ್ಯ ಅಂತ ನಾವೇನ್ ಹೇಳ್ತೀವಿ, ಅದು ಲವಲವಿಕೆ, ಉತ್ಸಾಹ ಸದಾಕಾಲ ಹೀಗೆ ಇರುತ್ತೆ ಅಂತ ಹೇಳಿ ಭ್ರಮೆಗೆ ಒಳಗಾಗಬೇಡ. ಯಾಕೆಂದ್ರೆ ನೀನು ಇವುಗಳಿಗೆ ಸೇರಿದ್ದಲ್ಲ, ಇದ್ಯಾವುದು ನಿನ್ನದಲ್ಲ. ಇದೆಲ್ಲವೂ ಯಾವುದೇ ಕ್ಷಣದಲ್ಲಾದ್ರೂ ನಿನ್ನ ಬಿಟ್ಟು ಹೋಗಬಹುದು. ನಿನ್ನ ಬಿಟ್ಟು ಹೋಗುವಂತಹದ್ದು ನಿನ್ನದಲ್ಲ. ಒಂದು ನಿಶ್ಚಿತ ಕಾರಣದಿಂದ ಅದು ನಿನ್ನ ಬಳಿ ಬಂದಿರುತ್ತೆ. ಒಂದು ನಿಶ್ಚಿತವಾದ ಕಾರಣದಿಂದ ನಿನ್ನ ಬಳಿ ಬಂದಾಗ ಅವುಗಳ ಸಹಾಯದಿಂದ ನೀನು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬಹುದಾ, ಮತ್ತೊಬ್ಬರಿಗೆ ಏನಾದರೂ ಒಂದು ಉಪಕಾರ ಮಾಡಬಹುದಾ, ಧರ್ಮದ ಕೆಲಸಗಳಲ್ಲಿ ಇದನ್ನ ಸದ್ವಿನಿಯೋಗ ಮಾಡಬಹುದಾ? ಆ ಕಾರಣಗಳನ್ನ ನೀನು ಉಪಯೋಗಿಸ್ಕೊಂಡು ಆ ಸಮಯದಲ್ಲಿ ಬಂದಿರುವಂತಹ ಆ ಎಲ್ಲ ಭೋಗಗಳನ್ನ ನೀನು ಸದ್ವಿನಿಯೋಗ ಮಾಡು ಅಂತ ತಿಳಿಸ್ತಾ ಇದ್ದಾರೆ. ಸಂಕಲ್ಪದ ಆ ಕೆಲಸಗಳು ಮುಗಿದ ನಂತರ ಅವುಗಳು ನಮ್ಮ ಬಳಿ ಇರುವಂತಹ ಯಾವ ಪ್ರಮೇಯವೂ ಅವುಗಳಿಗೆ ಇಲ್ಲ. ಇವೆಲ್ಲವನ್ನ ಕಾಲ ನಿರ್ಣಯ ಮಾಡತ್ತೆ. ಹರತಿ ನಿಮಿಷೇ ಕಾಲಃ ಸರ್ವಂ ಅಂತ ಹೇಳಿರೋದು ಇದಕ್ಕೆ. ಈ ಕಾರಣದಿಂದ ನಮ್ಮ ಕರ್ಮ ಫಲಕ್ಕನುಸಾರವಾಗಿ ಸೂಕ್ತ ಸಮಯ ಒದಗಿ ಬಂದಾಗ ಕಾಲ ಅನ್ನುವಂತಹದ್ದು ಎಲ್ಲವನ್ನೂ ನಮಗೆ ಕೊಡುತ್ತೆ. ಅದೇ ರೀತಿ ಪುಣ್ಯದ ಕರ್ಮಫಲ ಮುಗಿಯುವ ಕಾಲ ಸನ್ನಿಹಿತ ಆದಾಗ ಅದೇ ಕಾಲ ಅನ್ನುವಂತಹದ್ದು ನಮ್ಮಿಂದ ಎಲ್ಲವನ್ನೂ ಕಬಳಿಸುತ್ತೆ. ನಮ್ಮ ಯಾವ ಪ್ರಯತ್ನವೂ ಕೂಡ ಇಲ್ಲಿ ನಮ್ಮಿಷ್ಟದಂತೆ ನಡೆಯೋದಿಲ್ಲ. ನಾವು ಗಳಿಸಿದ ಯಾವುದೂ ಕೂಡ ನಮ್ಮ ಬಳಿ ಶಾಶ್ವತವಾಗಿ ಇರೋದಿಲ್ಲ. ಎಲ್ಲವೂ ನನ್ನದೇ ಅನ್ನೋ ಅಜ್ಞಾನದಿಂದ ಹೇಳಿಕೊಳ್ಳೋದನ್ನ ಇಲ್ಲಿ ಅಹಂಕಾರ ಅಂತ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ನಾನು ಸೃಷ್ಟಿಕರ್ತನೂ ಅಲ್ಲ, ನನಗೆ ಆ ಶಕ್ತಿನೂ ಇಲ್ಲ. ಇದು ಕೇವಲ ಒಂದು ಸಣ್ಣ ಅವಕಾಶ ಪರಮಾತ್ಮ ನನಗೆ ದಯಪಾಲಿಸಿದ್ದಾನೆ. ಅಂತಹ ಅವಕಾಶವನ್ನ ಅನುಭವಿಸಬೇಕು, ಅದಕ್ಕೆ ಅಂಟ್ಕೋಬಾರದು. ಈ ಅವಕಾಶ ನನ್ನಿಂದ ಯಾವುದೇ ಕ್ಷಣದಲ್ಲಿ ಕೂಡ ಮಾಯ ಆಗಬಹುದು. ಸ್ವಾಮಿ ದಯಾನಂದ ಸರಸ್ವತಿ ಅವ್ರು ಹೇಳ್ತಾರೆ, ಧನ, ಐಶ್ವರ್ಯ, ಸಂಪತ್ತು ಅಂತ ನಾವು ಯಾವುದನ್ನು ಕುರಿತು ಹೇಳ್ತೀವಿ
ಅದು ತಾಯಿ ಲಕ್ಷ್ಮಿಯ ಒಡೆತನಕ್ಕೆ ಸೇರಿರುವಂತಹದ್ದು. ಈ ಲಕ್ಷ್ಮಿ ಅನ್ನುವಂತಹವಳು ನಾರಾಯಣನಿಗೆ ಸೇರಿದಂತಹವಳು. ಸೊ ನಾರಾಯಣ ಬಯಸಿದ ಮರುಕ್ಷಣದಲ್ಲಿ ಆ ಲಕ್ಷ್ಮೀನವಳು ಎಲ್ಲಿದ್ರೂ ಕೂಡ ಓಡೋಡಿ ಬಂದು ಆ ಕ್ಷಣದಲ್ಲಿ ನಾರಾಯಣನ ಚರಣಗಳ ಅಂದ್ರೆ ಪಾದಗಳ ಬಳಿ ಬಂದು ಸೇರ್ತಾಳೆ. ಆದ್ರಿಂದ ಅವಳು ಎಲ್ಲೇ ಇದ್ರೂ ಓಡೋಡಿ ನಾರಾಯಣನ ಹತ್ರ ಬರ್ತಾಳೆ. ಆ ಕ್ಷಣದಲ್ಲಿ ಅದೆಲ್ಲವೂ ಅಲ್ಲಿಂದ ಮಾಯವಾಗಿ ಮತ್ತೆ ಅದು ನಾರಾಯಣನಿಗೆ ಬಂದು ಸೇರುತ್ತೆ ಎಲ್ಲ ಐಶ್ವರ್ಯವು. ಅದರಿಂದ ಐಶ್ವರ್ಯ ಬೇಕು ಅನ್ನೋದೇ ಆದರೆ ನಿಜವಾಗ್ಲಿ ಪರಬ್ರಹ್ಮನ ಚರಣವನ್ನ ಮಾತ್ರ ಬೇಡಬೇಕು, ಬೇರೆ ಏನು ಬೇಡ್ಕೋಬೇಡ. ಯಾಕೆಂತಂದ್ರೆ ಪರಮಾತ್ಮನ ಪಾದ ಚರಣಗಳಲ್ಲಿ ಎಲ್ಲವೂ ಇದೆ. ನನ್ನಲ್ಲಿರುವ ಕೆಲವು ಕೌಶಲ್ಯಗಳ ಕಾರಣ ನನ್ನ ಬಳಿ ಹಣ ಬಂದು ಸೇರುತ್ತೆ. ಕೌಶಲ್ಯ ಅಂದ್ರೆ ಬುದ್ಧಿನ ಕುರಿತು ಹೇಳಿರುವಂತಹದ್ದು. ಈ ಕೌಶಲ್ಯಕ್ಕೆ ಕಾರಣ ಪರಮಾತ್ಮನ ಅನುಗ್ರಹ. ಅವನು ದಯಪಾಲಿಸಿದ ಈ ಒಂದು ಕೌಶಲ್ಯ ಅನ್ನೋದು ಒಂದು ದೊಡ್ಡ ವರ. ಆದ್ರಿಂದ ನನ್ನ ಬಳಿ ಇರುವ ಐಶ್ವರ್ಯಕ್ಕೆ ಕಾರಣ ಪರಮಾತ್ಮನ ದಯೆ ಮತ್ತು ಕಾರುಣ್ಯ. ಈ ದೇಹ ಅನ್ನೋದು ಕೂಡ ಇದು ನನ್ನದಲ್ಲ. ನನ್ನ ಕರ್ಮಕ್ಕನುಸಾರವಾಗಿ ನನಗೆ ಸಿಕ್ಕ ಈ ದೇಹ ಪರಮಾತ್ಮ ನನಗೆ ದಯಪಾಲಿಸಿದ ಒಂದು ದೊಡ್ಡ ಕೊಡುಗೆ. ಅವನ ಕಾರುಣ್ಯದಿಂದ ಈ ದೇಹದ ಜೊತೆಗೆ ಕೌಶಲ್ಯ ಅನ್ನುವಂತಹ ಆ ಒಂದು ಬುದ್ಧಿಯನ್ನ ಕೂಡ ಅವನು ಮತ್ತೊಂದು ವರವಾಗಿ ಕೊಟ್ಟಿದ್ದಾನೆ. ಆದ್ರಿಂದ ಈ ದೇಹ ಮತ್ತು ಆ ಬುದ್ಧಿ ಎರಡನ್ನೂ ಉಪಯೋಗಿಸಿ ಅವನ ಅನುಗ್ರಹದಿಂದ ಇವೆಲ್ಲವೂ ನನಗೆ ಸಿಕ್ಕಿದೆ. ಇದು ಐಶ್ವರ್ಯ ಇರಬಹುದು, ಜನಸಂಪರ್ಕ ಇರಬಹುದು, ಜನಬಲ ಇರಬಹುದು, ಯೌವನ ಇರಬಹುದು, ಎಲ್ಲವೂ ಕೂಡ ಪರಮಾತ್ಮನ ಕೃಪೆ ಮಾತ್ರದಿಂದ ಸಿಕ್ಕಿರುವಂತಹದ್ದು. ಈ ಸತ್ಯವನ್ನ ಮರೆತು ಎಲ್ಲವನ್ನೂ ನಾನೇ ಸಂಪಾದನೆ ಮಾಡಿಕೊಂಡೆ ಅಂತ ತಿಳಿದ್ರೆ ಅದಕ್ಕಿಂತ ದೊಡ್ಡ ಅಜ್ಞಾನ ಅನ್ನುವಂತಹದ್ದು ಮತ್ತೊಂದಿಲ್ಲ. ಸತ್ಕರ್ಮಗಳಿಂದ ಕೆಲವೊಂದುಗಳು ನಮಗೆ ಸಿಕ್ಕಿರುತ್ತೆ. ನಂತರ ಅದನ್ನ ಮತ್ತೆ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡದೆ ಹೋದ್ರೆ ವೇದಾಂತ ಅಂತಹವನನ್ನ ದೇವತೆಗಳ ಸ್ವತ್ತನ್ನು ಅಪಹರಿಸಿದ ಕಳ್ಳ ಅಂತ ನಮ್ಮ ಶಾಸ್ತ್ರ ತಿಳಿಸುತ್ತೆ. ಪರಮಾತ್ಮ ಶ್ರೀಕೃಷ್ಣ ಕೂಡ ಕರ್ಮಯೋಗದಲ್ಲಿ ಹೀಗೆ ಹೇಳ್ತಾನೆ, ಇಷ್ಟಾನ್ ಭೋಗಾನ್ ಹಿ ಓ ದೇವ ದಾಸ್ಯಂತೆ ಯಜ್ಞ ಭಾವಿತಾಹ ತೈಹಿ ದತ್ತಾನ್ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಸತ್ಕರ್ಮಗಳಾದ ಯಾಗ ಯಜ್ಞಗಳಿಂದ ತೃಪ್ತರಾದ ದೇವತೆಗಳು ನಮಗೆ ಇಷ್ಟವಾದ ಭೋಗಗಳನ್ನ ನೀಡಿರ್ತಾರೆ. ಅವರ ಕೊಟ್ಟಿರೋದನ್ನ ಅವರಿಗೇ ಕೊಡದೆ ಅದನ್ನ ಸದಾಕಾಲ ನಾವೇ ಅನುಭವಿಸ್ತಾ ಇರಬೇಕು ಅಂತ ತಿಳ್ಕೊಂಡ್ರೆ ಅಂತಹವನು ಸ್ಥೇನ ಏವ ಸಹ, ಅವನು ಕಳ್ಳನೇ ಸರಿ ಅಂತ ಹೇಳ್ತಾರೆ. ಈ ಶ್ಲೋಕವನ್ನು ಕುರಿತು ಭಗವಾನ್ ಶಂಕರಾಚಾರ್ಯರು ಹೇಳ್ತಾರೆ, ಯಜ್ಞದಿಂದ ಪ್ರೀತರಾದ ದೇವತೆಗಳು ನಮಗೆ ಇಷ್ಟವಾಗುವ ಭೋಗಗಳು ಅಂತಂದ್ರೆ ಸ್ತ್ರೀಯರು, ಪಶುಗಳು, ಪುತ್ರರು, ಐಶ್ವರ್ಯ, ಆರೋಗ್ಯ, ಯೌವನ, ಉತ್ಸಾಹ ಹೀಗೆ ಮುಂತಾದ ಎಲ್ಲವನ್ನೂ ಕೂಡ ಕೊಡ್ತಾರೆ. ದೇವತೆಗಳು ಕೊಡುವಂತಹ ಈ ಭೋಗಗಳಿಗೆ ಪ್ರತಿಯಾಗಿ ನಾವು ದೇವತೆಗಳಿಗೆ ಏನನ್ನೂ ಕೊಡದೆ ಹೋದ್ರೆ ಅವರ ಉಪಕಾರದ ಸಾಲವನ್ನ ತೀರಿಸದೆ ಕೇವಲ ತಮ್ಮ ತಮ್ಮ ದೇಹ ಇಂದ್ರಿಯಗಳನ್ನ ತೃಪ್ತಿಪಡಿಸಿಕೊಳ್ಳುವುದರಲ್ಲೇ ಮಗ್ನರಾಗಿರ್ತಾರಲ್ಲ, ಅಂತಹವರು ದೇವತೆಗಳ ಸ್ವತ್ತನ್ನ ಅಪಹರಿಸುವ ಕಳ್ಳರೇ ಸರಿ. ಶಾಶ್ವತವಲ್ಲದನ್ನ ಶಾಶ್ವತ ಅಂತ ತಿಳಿದುಕೊಳ್ಳುವಂತಹ ಈ ಮಹತ್ತರವಾದ ಅಜ್ಞಾನವನ್ನ ಯುಧಿಷ್ಠಿರ ಮಹಾ ಅಜ್ಞಾನಂ ಅಹಂಕಾರೋ ಅಂತ ಯಕ್ಷನಿಗೆ ಉತ್ತರ ಕೊಡ್ತಾನೆ. ಮುಂದೆ ಯಕ್ಷ ಕಶ್ಚ ದಂಭ ಪ್ರಕೀರ್ತಿತಃ, ದಂಭಾಚರಣೆ ಅಂತಂದ್ರೆ ಏನು ಅಂತ ಕೇಳ್ತಾನೆ. ಅದನ್ನ ಮುಂದಿನ ವಾರ ಚರ್ಚೆ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನದ ಸೇವೆಯನ್ನ ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣನವರ ಪಾದಾರವಿಂದಗಳಿಗೆ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ.